ಶರಣೆಂಬಿ ಪಾಲಿಸು ವಿಘ್ನರಾಜನೇ ಕರಚತುಷ್ಟಯದಲ್ಲಿ ಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವದೇವನೇ ಕರಚತುಷ್ಟಯದಲ್ಲಿ ವರಪಾಶಾಂಕುಶ ಕೊಡಲಿಯ ಧರಿಸಿ ಮೆರೆವ ದೇವದೇವನೇ ಶರಣೆಂಬೆ ಶರಣೆಂಬೆ ಪಾಲಿಸು ವಿಘ್ನರ ಕಳ್ಳಕುಲೇಶ್ವರನ ಗುತ ತನ್ನಯ ಬಳಿಯೊಳಿ ಪ್ರಹಸ್ತ ಸುರಿದ ಒಳಬಿಗೊಟ್ಟೆನ್ನೊಡನೆ ಈಗ ಕೆಲವರಿಲ್ಲ. ಖಳಕುಲೇಶ್ವರ ಈ ಪ್ರಪಂಚದಲ್ಲಿ ಈಶ್ವರ ಬಿಟ್ಟರೆ ಖಳಕುಲೇಶ್ವರ ಅವನೇ ರಾವಣೇಶ್ವರ. ಈ ವಿಶ್ವದಲ್ಲಿ ನನ್ನಂತೆ ಈಶ್ವರತ್ವವನ್ನ ಅಂದ್ರೆ ಪ್ರಭುತನವನ್ನ ಬರೆದವರು ಯಾರಿದ್ದಾರೆ ಅಂತ ಕೇಳುತ್ತೇನೆ. ಒಂದು ಕಾಲದಲ್ಲಿ ಈ ಲಂಕೆಯನ್ನಾಳುತ್ತಿರುವ ವೈಶ್ರವಣನ್ನ ಹೊಡೆದೋಡಿಸಿ ಬಿಟ್ಟಿದ್ದೇನೆ. ಆ ಕಾಲದಲ್ಲಿ ಕೆಲವರು ಹೇಳಿದರು ಏನಂತ, ರಾವಣ ಅಣ್ಣನನ್ನ ಹೊಡೆದ ಬಡಿದ ಎನ್ನುವುದಾಗಿ. ಅವರಿಗೇನು ಗೊತ್ತು ರಾಜಕೀಯ? ಅಷ್ಟೇ. ದೊಡ್ಡ ಮೀನೊಂದು ಸಣ್ಣ ಮೀನನ್ನು ತಿಂದೇ ಬದುಕುವುದು ಮತ್ಸ್ಯನ್ಯಾಯ. ಹಾಗೆ ಅಣ್ಣ ತಮ್ಮ ಭಾವ ನೆಂಟ ಯಾವ ಪ್ರಭೇದವೂ ಇಲ್ಲದೆ ಸಾಮಾನ್ಯರನ್ನ ಅಧಿಕಾರಾರೂಢರಾಗಬೇಕಾದದ್ದೇ ರಾಜಕೀಯ ನ್ಯಾಯ. ಈ ನೆಲೆಯಲ್ಲಿ ವೈಶ್ರವಣನಿಂದ ನಮ್ಮ ಪೈತೃಕವಾದಂತಹ ಲಂಕೆಯನ್ನು ಕರಸ್ಥಿತ ಮಾಡಿಕೊಂಡಿದ್ದೇನೆ. ಅದುವರೆಗೂ ನಷ್ಟಚೇತನರಾಗಿ ಪಾತಾಳದಲ್ಲಿ ಬದುಕುತ್ತಿರುವ ನಮ್ಮ ಕುಲದವರನ್ನ ತಂದು ಅಧಿಕಾರವನ್ನ ಕೊಟ್ಟೆ, ಐಶ್ವರ್ಯವನ್ನ ಕೊಟ್ಟೆ, ಮತ್ತೆ ವಿತ್ತವನ್ನ ಕೊಟ್ಟೆ, ವಸ್ತ್ರವನ್ನ ಕೊಟ್ಟೆ. ತದ್ವಾರ ರಾಕ್ಷಸ ಕುಲೋದ್ಧಾರಕ ರಾವಣೇಶ್ವರ ಎಂಬುದಾಗಿ ಹೇಳಿಸಿಕೊಂಡೆ. ಪ್ರಹಸ್ಥ, ನನ್ನ ತಾಯಿ ಕೈಕಸೆಯ ಆಶೆಯೂ ಇದೆ ಆಗಿತ್ತಲ್ಲವೇ? ಕುಲ ನಷ್ಟವಾಗಿದೆ ಇದರ ಅಭ್ಯುದಯವಾಗಬೇಕೆನ್ನುವುದಾಗಿ ವಿಶ್ರವಸ್ಸು ಮಹಾಮುನಿಯನ್ನು ವರಿಸಿಕೊಂಡು ಮದುವೆಯಾಗಿ ನನ್ನಂಥ ಬಲಿಷ್ಠ ಮಗನ್ನ ಪಡೆದಿದ್ದಾಳೆ. ಯಾವತ್ತೂ ಅವಳ ಆಶೋತ್ತರವನ್ನ ಈಡೇರಿಸಿದಂತಹ ಸತ್ಪುತ್ರ ನಾನಾಗಿದ್ದೇನೆ. ಲೋಕದಲ್ಲಿರಬಹುದಂತ ನರ್ಘವಾದಂಥ ವಸ್ತು ಒಡಲುಗಳನ್ನು ತಂದು ತುಂಬಿ ಇದನ್ನು ಸ್ವರ್ಣ ಲಂಕೆಯನ್ನಾಗಿಸಿ ಬಿಟ್ಟಿದ್ದೇನೆ. ಇದುವರೆಗೆ ಸೋಲನ್ನೇ ಕಂಡರಿಯದ ನನ್ನ ಬಾಹುವಿನ ವಿಷಯದಲ್ಲಿ ಪಾತಾಳವನ್ನು ಬಿಡು, ಭೂತಳವನ್ನು ಆಚೆಗೆ ಈಡು. ಸುರಪ ಮುಖ್ಯರ ಗೆಲ್ಲಿದಿಗೆ ಮುಖ್ಯರ ಗೆಲ್ಲಿದೆ ಸರಸಿರುವ ಪ್ರಪಿತಾಮ ಸ್ಮರಹರನ್ನು ಮೆಚ್ಚಿದ ಎನ್ನ ಶೌರ್ಯಕ್ಕೆ ಬರಲೇನೋ. ಅನೇಕ ಭಟೋತ್ತಮರನ್ನು ಕೂಡಿಕೊಂಡವರಾಗಿ ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿದ್ದೇನೆ. ಆಗ ಸುರೇಂದ್ರ ಅಷ್ಟದಿಕ್ಪಾಲಕರನ್ನ ಬಿಟ್ಟಿದ್ದೇನೆ. ಯಮನಲ್ಲಿ ಸಮನಾಗಿ ಹೋರಾಟವನ್ನು ಮಾಡಿದ್ದೇನೆ. ಲೋಕದ ಎಲ್ಲಾ ವ್ಯಕ್ತಿಗಳ ಯೋಗಾಯೋ ಕಾಂಡ್ರ ಅಂತ ನವಗ್ರಹರನ್ನು ತಂದು ಬಂಧಿಸಿ ನನ್ನ ಸಿಂಹಾಸನದ ಬಿಟ್ಟಿದ್ದೇನೆ. ಬ್ರಹ್ಮದೇವರು ಮನೆಯ ಪಂಚಾಂಗ ಓದ್ತಿದ್ದಾರೆ ಇಲ್ಲಿ. ಆ ಈಶ್ವರ ದೇವರು ಆರಾಧನಾ ಮೂರ್ತಿ. ಹೀಗೆ ನನ್ನ ಯಾವತ್ತೂ ಸತ್ವವನ್ನು ಕಂಡು ಕೇಳಿದಂತಹ ಆ ಈಶ್ವರ ರಾವಣನಂತಹ ಬಲಿಷ್ಠ ಚೇತನ ಈ ವಿಶ್ವದಲ್ಲಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹಾಡಿದ ಹೊಗಳಿದ. ಹೀಗೆ ನನ್ನ ಬದುಕಿನ ಎತ್ತರವನ್ನ ಬೆತ್ತರವನ್ನ ನೆನೆಸಿಕೊಂಡಾಗ
ಈ ಖಳಕುಲೇಶ್ವರನಿಗೆ ಸಂತೋಷದಿಂದ ನಗು ಬರದೆ ಉಳಿಯುತ್ತದೆ ಏನೋ ಪ್ರಹಸ್ತ. ಆಗ್ಲೇಬೇಕಾದದ್ದು ಒಂದು ಯಾವುದು? ಎಲ್ಲವರನ್ನ ಗೆದ್ದಿದ್ದೇನೆ, ಎಲ್ಲವನ್ನೂ ಕರಸ್ಥಿತ ಮಾಡಿಕೊಂಡಿದ್ದೇನೆ. ಇನ್ನು ಗೆಲ್ಲುವುದಕ್ಕೆ ಏನುಂಟು? ಯಾರಿದ್ದಾರೆ? ಉಂಟು ಹರಿಯ ಮಾರ್ಬನ್ನ ಗೆಲ್ಲಿದ ಮಾದರ ಹರಿಯ ಶ್ರೀ ಹರಿಯ 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 ಮಾರ್ಬನ ಗೆಲ್ಲಿದ ಮಾದರ ಹರಿಗಳ ಮಗಿಲ್ಯನುತ ನನ್ನಯ ಕಲಿ ವಿಭೀಷಣ ಕಿರಣ ಕೇಳು. ಆ ಕಪ್ಪಮಯ್ಯಾತ ಮನಸ್ಸು ಅಷ್ಟೇ ಮೋಸಗಾರ, ವಂಚಕ. ಓಹೋ, ಆ ಹರಿಯನ್ನ ಗೆದ್ದೆ ಅಂತಾದ್ರೆ ಮತ್ತೆ ಈ ಲೋಕದಲ್ಲಿ ನನ್ನನ್ನ ಗೆಲ್ಲುವವರು ಯಾರು ಇಲ್ಲ. ಆದ್ರೆ ಏನು ಮಾಡೋಣ, ಏನಾಗಿದೆ? ಆತ ಇದುವರೆಗೆ ಸಿಕ್ಕಲಿಲ್ಲ, ಕಣ್ಣಿಗೆ ಕಾಣಲಿಲ್ಲ, ಕಾಣಬೇಕಾಗಿತ್ತು. ಅಣ್ಣಯ್ಯ, ಒಂದು ಮಾತನ್ನು ಹೇಳ. ಏನು? ಸುರೇಂದ್ರ ಕೀಳು ನುಡಿಗ ಸುರೇಂದ್ರ ಕೇಳು ನುಡಿಯ ಸುರೇಂದ್ರ ಕೇಳು ನುಡಿಯ ಸಂಗಾರಕ್ಕೆ 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 ಅಸುರ ಅರಣ್ಯಕ್ಕೆ ಸಂಗಾರಕ್ಕೆ ಸಂಗಾರಕ್ಕೆ ಅಸುರ ಹರನೇಕೆ ಸಾಹಸಿ ಕರಿಗರು ಅಸಮ ಸಾಹಸಿ ಕರಿಗರು ಅಸಮ ಸಾಹಸಿ ಕರಿಗರು ನಾ ತೋರ್ಪೆ ವಸುಮತಿ ಪಾಲಕರುಳು ನಾ ತೋರ್ಪೆ ವಸುಮತಿ ಪಾಲಕರುಳು ಕರಿಯರು ನಾ ತೋರ್ಪೆ ವಸುಮತಿ ಪಾಲಕರುಳು ನೀನು ತಿಳಿದಿದ್ದೇ ಸತ್ಯ ಅನ್ನೋದಾಗಿ ಭಾವಿಸಿದ್ದೀಯ. ಈ ಪ್ರಪಂಚದಲ್ಲಿ ಪರಮ ಸತ್ಯ ಬೇರೊಂದು ಉಂಟು ಎನ್ನುವುದನ್ನ ನೀನು ಇನ್ನೂ ಗ್ರಹಿಸಲೇ ಇಲ್ಲ. ಅದೇನಂತ ಕೇಳಬಹುದಾ? ಹೇಳಿ ಅಲ್ವ, ಹರಿಯನವರನ್ನ ಗೆಲ್ಲಿದೆ ಅಂತಾದ್ರೆ ವೈಕುಂಠದ ಕಥೆಯನ್ನ ಬಿಡು. ಭೂರಾಜಲ್ಲ ಇನ್ನು ನೀನು ಗೆಲ್ಲಬೇಕಂತಹ ಅಸಮ ವಿಕ್ರಮಿಗಳು ಇದ್ದಾರಣ್ಣ. ಏನಂದೆ? ಭೂರಾಜಲ್ಲಿ ಇನ್ನು ಇದ್ದಾರೆ. ತಮ್ಮ ಕೇಳೀಗ ಧರಯ ತಮ್ಮ ಕೇಳೀಗ ತಮ್ಮ ಕೇಳೀಗ ಧರಯ ಮಧ್ಯದಳು ನಮ್ಮ ಸರಿಯಾದ ಧೊರೆಯ ಮಧ್ಯದಳು ನಮ್ಮ ಸರಿಯಾದ ಧೊರೆಯ ಒಮ್ಮೆ ನೀ ತೋರವನನು ಮುಡು ಹದಿರ ತನ್ನ ಕುಲದವನ ವಿಭೀಷಣ ಅಣ್ಣಯ್ಯ, ಸಸಾಗರ ಪರಿವೇಷ್ಟಿತವಾದಂತಹ ಈ ಭೂರತ್ವವನ್ನ ಒಂದು ಕಾಲದಲ್ಲಿ ಸುಳಿದಿದ್ದೇನೆ, ಸುತ್ತಿದ್ದೇನೆ. ಸೊಕ್ಕಿದ ಸಿಕ್ಕಿದ ರಾಜ ಮಕ್ಕಳ ಮಂಡೇನ ಬಿಟ್ಟಿದ್ದೇನೆ. ಹೀಗೆ ಅವರೆಲ್ಲರ ವಿಕ್ರಮ ನನಗೆ ಪರಿಚಯವಾದದ್ದೇ. ಹೀಗಿರುವಾಗ ಈ ಭೂವಲಯದಲ್ಲಿ ಯಾವನೋ ಬಾರಸ ಇದ್ದಾನೆಂಬುದಾಗಿ ಹೇಳುತ್ತಾ ಇದೆಯಲ್ಲ, ಅವ ಯಾರು
ತೋರಿಸು. ಅವರನ್ನು ಅರೆಕ್ಷಣದಲ್ಲಿ ಗೆಲ್ಲದಿದ್ರೆ ದಶಕಂಠನಲ್ಲ ಯಾರು? ಅಣ್ಣ ಪರಿಚಯ ಇದ್ದವರೇ. ಏನದೆಂದಾಗ ಅಣ್ಣ ಕೇಳು, ಎನಲೆಂದ ಅಣ್ಣ ಕೇಳು, ಕೃತವೀರ್ಯ ತನುಜ ಗೋಪಾಲ ಕರುಳು, ಕೃತವೀರ್ಯ ತನುಜ ಗೋಪಾಲ ಕರುಳು, ಎನಲೆಂದ ಅಣ್ಣ ಕೇಳು, ಕೃತವೀರ್ಯ ತನುಜ ಗೋಪಾಲ ಕರುಳು, ಕೃತವೀರ್ಯ ಕೃತವೀರ್ಯ ತನುಜ ಗೋಪಾಲ ಕರುಳು, ಘನಬಲಾನ್ವಿತನಾಥಗೆ ಘನಬಲಾನ್ವಿತನಾಥಗೆ ಸರಿಯಿಲ್ಲ ಸರಿಯಿಲ್ಲ ಸರಿಯಿಲ್ಲ, ಘನಬಲಾನ್ವಿತನಾಥಗೆ ಸರಿಯಿಲ್ಲ ಮನುಜ ಸುರಭುಜಗರೊಳಗೆ, ಸರಿಯಿಲ್ಲ ಮನುಜ ಸುರಭುಜಗರೊಳಗೆ. ನೀವು ಕೇಳಿರಬಹುದು, ಏನು ಮಾಹಿಷ್ಮತಿ ಎನ್ನುವಂತಹ ಪಟ್ಟಣವನ್ನ ಕೇಳಿದ್ದೇನೆ. ಅಲ್ಲಿ ಅಧಿಕಾರಿ ಕೃತವೀರ್ಯ ಹಾಗೂ ರಾಕಾವತಿಯರ ಮಗ ಕಾರ್ತವೀರಾರ್ಜುನ ಎನ್ನುವ ಒಬ್ಬ ಇದ್ದಾನೆ. ಅವ ಒಬ್ಬ ಮಹಾ ಬಲಿಷ್ಠ, ಮಹಾಶಕ್ತಿವಂತ, ಮಹಾ ಬುದ್ಧಿವಂತನು ಹೌದು. ಅವ ಒಬ್ಬ ಪರಾಕ್ರಮ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅಂಥ ವಿಕ್ರಮೆ ಆತ. ಹೌದು. ಏನು ಅವನಲ್ಲಿ ಇರುವ ವಿಶೇಷ ಆಗಿದ್ರೆ? ಏನು ಕೇಳ್ತೀಯ? ಒಂದು ಕಾಲದಲ್ಲಿ ಹುಟ್ಟಿದ ಮರುಕ್ಷಣದಲ್ಲಿ ಅವನಿಗೆ ಕರಗಳೇ ಇರಲಿಲ್ಲವಂತೆ. ಭುಜಹೀನದ ಕಥೆ ಮತ್ತೇನು ಹೇಳ್ತೀಯೋ ನೀನು? ಅಣ್ಣಯ್ಯ, ಏನು ಹುಟ್ಟುವಾಗ ಇರ್ಲಿಲ್ಲಂತೆ ಅಷ್ಟೇ. ಆಮೇಲೆ ದತ್ತಾತ್ರೇಯ ಮುನಿಗಳ ಅನುಗ್ರಹದಿಂದಾಗಿ ಈ ಹೊತ್ತು 1000 ಭುಜವನ್ನು ಆತ ಹೊಂದಿದ್ದಾನೆ. 1000 ಭುಜ? ತಲೆ ಎಷ್ಟು ಉಂಟಂತ? ಒಂದೇ ಉಂಟು. ಅಣ್ಣ, ಈ ಲೋಕದಲ್ಲಿ ಸರ್ವಾರ್ಥ ಸಿದ್ಧಿಗೆ ಸಾಧನವಾದದ್ದು ಕೇವಲ ದೈಹಿಕ ಬಲ ಅಲ್ಲ, ಬುದ್ಧಿಶಕ್ತಿ. 10 ತಲೆ ಉಂಟು ರಾವಣನಿಗೆ. ಅದೇನು ಚಂದಕ್ಕಲ್ಲ, ಮತ್ತೆ ಅಷ್ಟು ಬುದ್ಧಿ ಉಂಟು ಅಂತ. ಬುದ್ಧಿ ಹಾಗಲೇ ಬಲದಿಂದ ಕ್ರೋಢೀಕೃತರಾದ ಈ ರಾವಣೇಶ್ವರನ ಮುಂದೆ ಆ ಕಾರ್ತವೀರ್ಯ ತಿಕ್ಕಿ ತೀರ್ಥ ಬಿಡ್ತೇನೆ. ಅಷ್ಟು ಸುಲಭ ಅಲ್ಲ. ತಲೆ ಎಷ್ಟುಂಟು ಎನ್ನುವುದು ಇಲ್ಲಿ ಮುಖ್ಯವೇ ಅಲ್ಲ, ತಲೆ ಒಳಗೆ ಎಷ್ಟುಂಟು ಎನ್ನುವುದು ಬೇಕು. ನೋಡೋಣ. ಇದ್ದ ಒಂದೇ ತಲೆಯಿಂದಲೇ ಆತ ಇವತ್ತು ಪ್ರಖ್ಯಾತಿಯನ್ನು ತಳೆದಿದ್ದಾನೆ. ನಿನ್ನ ತಲೆಯಿಂದ ಬಂದ ವಿಚಾರ ಎಷ್ಟರ ಮಟ್ಟಿಗೆ ಸತ್ಯ ಅಂತ ಪ್ರಹಸ್ಥ ತಡ ಮಾಡುವಂತಿಲ್ಲ. ಈಗಲೇ ಮಹೇಶ್ವತಿಗೆ ಹೋಗುತ್ತೇನೆ, ಅವನನ್ನ ತತ್ತೇನೆ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ವಿಷಯಕ್ಕಾಗಿ ಚಿಂತಿಸಬೇಕಾದ ಅಗತ್ಯ ಇಲ್ಲ. ಯಾಕೆ? ನನಗಪ್ಪಣೆ ಕೊಟ್ಟರೆ ಸಾಕು. ನೀವೇ ಎಲ್ಲಿಯವರೆಗಾಗಿ ಹೋಗಬೇಕಾದಿಲ್ಲ. ಅವನನ್ನ ಎಲ್ಲಿಯವರೆಗಾಗಿ ನಾನು ಎಳೆದುಕೊಂಡು ಬರ್ತೇನೆ. ಅನೇಕ ಸೇನಾಧೀಶರಿಗೆ ಅನುವರಕ್ಕೆ ಪರಲಂಬಣ
ನಡೆಯ ತೋನಿತ್ತವಾಗ ಆಸ್ಥಾನಿಗಳೇ ಯುದ್ಧಕ್ಕೆ ಹೋಗಬೇಕು ಎಂದ ಕ್ಷಣ ತಾ ಮುಂದೆ ನಾ ಮುಂದೆ ಗಾತ್ರವನ್ನು ವ್ಯಕ್ತಪಡಿಸುತ್ತಾ ಇದ್ದೀರಲ್ಲ ಸರಿ ನಾನು ಬರುತ್ತೇನೆ ಇದು ಶುಭವಾದಂತಹ ವೇಳೆ ಈ ಕಾಲದಲ್ಲಿ ಆ ಮನ್ಮಥಾರಿಯನ್ನೆಳೆದು ನಾವು ಗಮನೋದ್ಯೋಗಪೂರ್ವವಾಗೋಣ ಅದೀತೆ ಓ ನಮ ಶಿವಾಯ ಓ ನಮ ಶಿವಾಯ ಮನದಿ ಧ್ಯಾನಿಸಿ ಮನದಿ ಧ್ಯಾನಿಸಿ ಮನದಿ ಧ್ಯಾನಿಸಿ ಮನದಿ ಕ್ಷಣದ ಗಮನತ್ಯೋಯ ಪರಮಾದ ಅವಧರಿಸು ಮಂತ್ರಿ ಅವಧರಿಸು ಮಂತ್ರೀಶ ಅವಧರಿಸು ಮಂತ್ರೀಶ ಪೂರ್ವದ ಇಮಗೆ ದತ್ತಾತ್ರೇಯ ಮುನಿಪತಿ ಪೂರ್ವದೊಳಿವಗೆ ದತ್ತಾತ್ರೇಯ ಮುನಿಪತಿ ನಿವಹವನು ಗೆಲಲಿತ್ತಿರುವ ಸಗಸವನು ದಯದಿ ಗುರುದೇವರ ಅನುಗ್ರಹಕ್ಕೆ ಪಾತ್ರನಾಗಿ ಕೃತವೀರ್ಯ ತರುಣಾರ್ಭತ್ತ ಈ ಕಾರ್ತವೀರ್ಯ ಅರ್ಜುನ ಇಂದು ಲೋಕದ ಬೆಳಕನ್ನು ಕಾಣುವಂತಾಯಿತು. ಅದಕ್ಕೆ ಕಾರಣ ಹೇಳದೇ ಇಲ್ಲ. ಒಂದು ಸಮಯದಲ್ಲಿ ನನ್ನ ಮಹಾತಾಯಿ ಮಾಡಿರುವಂತಹ ತಪ್ಪಿದ ಸೇರಿದಾಗಿ ಕರ ಇರುವಂತಹ ಮಗುವನ್ನ ಪಡೆಯುವಂತಾಯಿತು. ಆಮೇಲೆ ನೊಂದಿರುವ ಬೆಂದಿರುವ ಅಯ್ಯೋ ಎಂದಿರುವ ನನ್ನ ಮಹಾತಾಯಿ ಮುಂದೆ ಆಣದೆ ತಮ್ಮ ಕುಲದ ಗತಿಯೇರು ತಿಳಿದು ನಮ್ಮ ಕುಲಗುಳಾಂತ ದತ್ತಾತ್ರೇಯ ಸನ್ನಿಧಾನಕ್ಕೆ ಕೊಂಡು ಹೋಗಿ ಹಾಲ ಹಸುಗಾಡುವಂತದನ್ನ ಕೆಡ ಹಾಕಿದರು. ತಾಯಿಯ ಮುಖ್ಯವಾಗಿ ತಿಳಿದವ ನಾನು ಒಂದಲ್ಲ ಎರಡಲ್ಲ 14 ವರ್ಷ ಪ್ರಯತ್ನವಾಗಿ ಅಹೋರಾತ್ರಿ ಆ ಮುನಿಪರ ಸೇವಾ ತತ್ವವಾಗಿ ಕಾಲ ಕಳೆದಳು. ಆಮೇಲೆ ನನ್ನ ತಾಯಿಯ ಅಂತರ್ಗತ ಭಯ ಭಕ್ತಿಯ ಮೆಚ್ಚಿರುವಂತಹ ಗುರುವೇ ಅಂದ್ಯರು ಕಣ್ಣನ್ನ ತೆರೆದು ಅಭಯ ಹಸ್ತವನ್ನ ಎತ್ತಿ ಹಿಡಿದು ಮಗಳ ತನ್ನಿಂದ ಏನಾಗಬೇಕು ಎಂದು ಕೇಳಿದಾಗ ಕರ ಇಲ್ಲಿರುವಂತಹ ಮಗುವನ್ನ ಕಾಣಿಸಿದಂತೆ. ಆಮೇಲೆ ಕರುಣಾಪೂರ್ಣತೆಯಿಂದಾಗಿ ಆ ಗುರುವೇ ನಿರಾಪಣೆಗೊಳಿಸಿದರು. ಈ ಹೊತ್ತಿನ ನಿನ್ನ ಮಗನಿಗೆ 1000 ಭುಜವಾಗಲಿ, ಅರ್ಥ 1000ದ ಭುಜವಾಗಲಿ ಎಂದು ಹರಸಿದರು. 1000 ಕರಗಳಿಂದ ಅಲಂಕೃತರಾಗಿ ನಿಂತಿರುವಂತ ನನ್ನ ಕಂಡು ಗುರುವರಣ್ಯರೇ ಹೇಳಿದರು, ಮಗನೇ ಜಗದ್ವಿಖ್ಯಾತ ವ್ಯಕ್ತಿಯಾಗಿ ಶಕ್ತಿಯಾಗಿ ಬದುಕು ಮಗನೇ, ನಿನ್ನ ಬದುಕು ಬಂಗಾರವಾಗಲಿ ಎಂದು ಹರಸಿದರು. ಆಮೇಲೆ ಅವರಿಂದಲೇ ವಿದ್ಯಾಭ್ಯಾಸವನ್ನು ಪೂರೈಸಿ ಪ್ರಾಯ ಸಮರ್ಥರಾಗಿ ವಿದ್ಯಾ ಸಂಪನ್ನಾಗಿ ನನ್ನ ಮಂದಿರವನ್ನು ಪ್ರವೇಶ ಮಾಡಿದೆ. ಆ ಸಮಯಕ್ಕೆ ಸರಿಯಾಗಿ ಇಲ್ಲಿ ಅಧಿಕಾರ ವಹಿಸಿಕೊಟ್ಟು ನನ್ನ ತಂದೆ ತಾಯಿಯರು ವಾನಪ್ರಸ್ಥಾಶ್ರಮಕ್ಕಾಗಿ ಸೇರಿದರು. ಅಲ್ಲಿಂದ ಇಲ್ಲಿಯವರೆಗೆ ಈ ಮಹಿತ್ಪತಿಯ ಅಧಿಕಾರಿಯಾಗಿ ಸದಾ ಕಾಲ ಈ ಲೋಕದ ಹಿತ, ರಾಜ್ಯದ ಹಿತ, ಜನತೆಯ ಹಿತ ಅದೇ ನನ್ನ ಜೀವನ ಧ್ಯೇಯ ತಿಳಿದು ನಡೀತಾ ಇದ್ದೇನೆ. ಆದ್ರೆ ಅಷ್ಟೇ ಸಾಲಲ್ಲ, ನನ್ನ ಗುರುವನ್ನು ಹೇಳಿದ್ದೇನು, ಮಗನೇ ಜಗದ್ವಿಖ್ಯಾತ ವ್ಯಕ್ತಿಯಾಗು ಎಂದು. ಜಗದ್ವಿಖ್ಯಾತ ವ್ಯಕ್ತಿ ಆಗಬೇಕಿದ್ರೆ ಜಗತ್ತಿನ ಜನ ನಾನು ಏನು ತಿಳ್ಕೊಳ್ಬೇಕೇ ಬೇಡವಾ? ಹಾಗಾಗಿ ಲೋಕದ ಮೇಲೆ ದಂಡಯಾತ್ರೆಯನ್ನು ಕೈಗೊಂಡೆ. ಆ ಲೋಕದ ವಿಜಯಯಾತ್ರೆಯಾದ ಭುಜಬಲಾದಿ
ಜಬಲಾದಿ ಧರಣಿ ಪಾರ ಗೆಲಿದೆ ಧರಣಿ ಪಾರ ಗೆಲಿದೆನು ವಿಜಯ ಯಾತ್ರೆಯು ನಮ್ಮದಾಯಿತು ವಿಜಯ ಯಾತ್ರೆಯು ನಮ್ಮದಾಯಿತು ಸುಜನಮಾನಿತನಾದೆ ಸುಜನಮಾನಿತನಾದೆ ಮಾನಿತನಾದೆ ಸುಜನಮಾನಿತನಾದೆ ರಾಜ್ಯದಿ ಕೊರತೆಯಿಲ್ಲ ನನ್ನ ಭುಜಬಲ ಪರಾಕ್ರಮವೆಂಬುದನ್ನು ಪ್ರಪಂಚದ ಮುಖಕ್ಕೆ ಕಾಣಿಸಿಕೊಟ್ಟಿದ್ದೇನೆ. ಹೋದಲ್ಲಿ ಭೂಭುಜರ ಕೆಳಕ್ಕೆ ಬಳಸಿ ನನ್ನಂಥ ಪ್ರಭುತ್ವವನ್ನು ಅವರ ಮೇಲೆ ಹೊರಸಿ ಬಂದಿದ್ದೇನೆ. ಸುಜನ ಮಾನಿತರಾದೆ ರಾಜ್ಯದಲ್ಲಿ ಕೊರತೆ ಇಲ್ಲ. ಹಾಗೆ ಬರುತ್ತಿರುವ ಕಾಲದಲ್ಲಿ ಮತ್ತೊಂದು ವಿಶೇಷ ಘಟನೆ ನಡೆದೇ ಹೋಯಿತಲ್ಲ. ಅರಸರನು ಗೋಳ್ಗುಟ್ಟಿಸುತ್ತ ಸಂಗರ ಪರಾಕ್ರಮಿಯೈ ತರಲು ಅರಸರನು ಅರಸರನು ಗೋಳ್ಗುಟ್ಟಿಸುತ್ತ ಸಂಗರ ಪರಾಕ್ರಮಿ ಐತರನು ಪರಾಕ್ರಮಿ ಐತರನು ಪರಾಕ್ರಮಿನ ಧರಯದಿ ಪರು ಸಹಸ್ರ ಭುಜದವನೀಶನು ಕಂಡು ಸಹಸ್ರ ಭುಜ ಅವನೀಶನು ಕಂಡು ಅವರೆಲ್ಲರೂ ನನ್ನನ್ನು ನೋಡಿ ಸಹಸ್ರ ಭುಜದವನೀಶನು ಕಂಡು ಶರಣು 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 ಸಹಸ್ರ ಭುಜದವನೀಶನು ಕಂಡು ಶರಣು 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 ಭಗುತ್ತಲಿ ಕಪ್ಪ ಕಾಣಿಕೆಯ ಸುರಿಯುತ್ತಿರೆ ಕಪ್ಪ ಕಾಣಿಕೆಯ ಸುರಿಯುತ್ತಿರೆ ಕಾಣಿಕೆಯ ಸುರಿಯುತ್ತಿರೆ ಕಪ್ಪ ಕಾಣಿಕೆಯ ಸುರಿಯುತ್ತಿರೆ ಅವರೆಲ್ಲರನ್ನು ಮೊನ್ನಿಸುತ್ತ ಮೊನ್ನಿಸುತ್ತ ಅವರೆಲ್ಲರನ್ನು ಮೊನ್ನಿಸುತ್ತ ಮುಂದೈತರುತ ನರ್ಮದೆಯ ತೀರದಲ್ಲಿ ವಹಿಸಿದನು ಗುಡಾರವನು ಮುಂದೈ
ನರ್ಮದೆಯ ತೀರದಲ್ಲಿ ಹೊಯ್ಸಿದನು ಗುಡಾರವನು. ಆ ಆ ಆ ಅವರೆಷ್ಟೋ ಧರಾಧೀಮರು ನನ್ನನ್ನ ಕೆಣಕಬೇಕು ನನ್ನ ಮಹೋನ್ನತವಾದ ಧೈರ್ಯ ಸ್ಥೈರ್ಯವನ್ನು ಅಳೆಯಬೇಕು ಅಂತೇಳಿ ಯುದ್ಧಕ್ಕಾಗಿ ಬಂದರು. ಹೆದರಿ ಕಂಗಾಲಾಗಿ ಓಡಿ ಹೋದರು. ಆಮೇಲೆ ಸಹಸ್ರ ಭುಜರಾಗಿ ಬಂತಹ ನನ್ನನ್ನು ನೋಡಿ ಶರಣು ಎಂದು ನನ್ನ ಕಾಲನ್ನು ಹಿಡಿದವರಿದ್ದಾರೆ. ಇದು ಪ್ರಾಣೋದ್ಧಾರವನ್ನ ಕೇಳಿದವರಿದ್ದಾರೆ. ಆಮೇಲೆ ಕಪ್ಪನ ಕಾಣಿಕೆಯ ಹೊರೆಯಲ್ಲ ಹೊತ್ತು ತಂದು ನನ್ನ ಪಾದ ಮೂಲದಲ್ಲಿ ಕೆಳ ಹಾಕುತ್ತಾ ಇದ್ದಾರೆ. ಅವರೆಲ್ಲರನ್ನ ಮನಿಸಿ ಹಾಗೆ ಪುರಾಭಿಮುಖವಾಗಿ ಸಾಗಿ ಬರುತ್ತಾ ಇದ್ದೇನೆ. ಹೌದು, ನಮ್ಮವರೆಲ್ಲ ದಣಿದಿದ್ದಾರೆ. ದಣಿಯುವ ದೇಹಕ್ಕೆ ವಿಶ್ರಾಂತಿ ಅವಶ್ಯ ಅಗತ್ಯ ಬೇಕು ಎಂದು ಕೇಳಿದಾಗ ನಮ್ಮ ಪ್ರಧಾನಮಂತ್ರಿಗೆ ಹೇಳಿದ್ದೇನೆ, ನರ್ಮದೆಯ ದಿನದ ಮೇಲೆ ಅವರಿಗೆಲ್ಲ ಕೊಡಿ ಬಿಡವರನ್ನು ನಿರ್ಮಿಸುವ ಎಂದು. ಹಾಗೆ ನಿರ್ಮಿಸಿದ್ದಾಗಿದೆ. ಅವರೆಲ್ಲರೂ ವಿಶ್ರಾಂತಿ ಪಡೀತಾ ಇದ್ದಾರೆ. ಆದರೆ ಈ ಕಾಲ ಸಮಯ ಸಂದರ್ಭ ಯಾವುದಿದ್ರು ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮನಸೆಳೆವ ಮಧುಮಾಸ ಮಧುಮಾಸ ಮನಸೆಳೆವ ಮಧುಮಾಸ ವಸುಧೆಯ ತಣಿಸ ಬಂದಿದೆ ಸೊಬಗೀಕ್ಷಿಸೆ ವಸುಧೆಯ ತಣಿಸ ಬಂದಿದೆ ಸೊಬಗೀಕ್ಷಿಸೆ 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 ವಸುಧೆಯ ತಣಿಸ ಬಂದಿದೆ ಸೊಬಗೀಕ್ಷಿಸೆ ಮಣಿಯರೊಡನೆ ಹೋಗುವೆನು ಅವಲ ಮಣಿಯರೊಡನೆ ಮಧುಮಾಸ ನವ ವಸಂತದ ಕಾಲ ಎಲ್ಲೆಲ್ಲಿ ತುಂಬಿದೆಯಲ್ಲ. ಆಹಾ, ಈ ವನದ ಅತಿ ದೇವತೆ ಹಸಿ ಶಿವಶೀಲಲ್ಲಿ ಉಂಟು ಆಹಾ ಹೊರತಾ ಇದ್ದಾರೆ. ಆ ಕಡೆಗೆ ಮಾವಿನ ಚಿಗುರುವ ಕಾಲ, ಆ ಕಡೆಗೆ ಗಿರಿ ದಂಪತಿಗಳು ಮುದ್ದಾಂತ ಮಾತ್ರ ಆಡುತ್ತಾ ಇದ್ದಾರೆ. ಆ ಎಡೆಯಲ್ಲಿ ಕೋಗಿಲೆ ಕುಹೂರವ. ಇಂಥ ಸಮಯದಲ್ಲಿ ರಸ ಸನ್ನಿವೇಶದಲ್ಲಿ ಈ ಸನ್ನಿವೇಶ ಮಧ್ಯದಲ್ಲಿ ಸ್ವಲ್ಪ ಸುತ್ತಾರೆ. ಇಲ್ಲಿ ಅನುಭವದ ಸಾರವನ್ನು ಸವಿದು ಆಮೇಲೆ ಹೋಗುವುದೇ ಒಳ್ಳೆ. ಜುಳು ಜುಳು ನಿರಂದ ಹರಿದು ಹೋಗುತ್ತಿರುವಂತಹ ನೆಮ್ಮದಿ. ಆಮೇಲೆ
ಈ ವನಸ್ಸಿಯ ವನವಿಹಾರ ಮಾಡಬೇಕು, ಜನಕ್ಕೆ ಆಡಬೇಕು ಎನ್ನುವ ಅಂತರಂಗದ ಆಸೆ. ಅದಕ್ಕೆ ಅನುಕೂಲತೆಯನ್ನು ಮಾಡಿಕೊಳ್ಳಲಿ. ಎಲ್ಲಿ ಹೋಗ್ತೀಯಾ? ಗೊತ್ತಿಲ್ಲ. ಹೊಂಡ ಹಾಡಬೇಕಾ? ಇಲ್ಲಪ್ಪ, ಆ ಕಡೆ ಹೊಂಡ ಇದೆ ಅನ್ಕೊಟ್ಟು ಯಾಕೆ ಹೋಗ್ತಾ ಇದ್ದೆ? ನೀವು ಹೋಗುವಂತ ಹೇಳಿದ ಮೇಲೆ ಹೊಂಡ ಇದ್ರೇನು ಏನಿದ್ರೇನು ಹೊರಟೇ ಬಿಟ್ಟೆ ನಾನು. ನಮ್ಮ ಸಂಬಂಧವಾಗಿಟ್ಟಿರುವ ಗೌರವ, ವಿಶ್ವಾಸ, ಅಭಿಮಾನ ಬೇಕಾರವಾಗಿರ್ಬೇಕು. ಹೊಂಡ ಇದ್ದಲ್ಲಿ ಹೋದ್ರು ಬಿಡ್ಲಿಕ್ಕಿಲ್ಲ ಅನ್ನೋ ವಿಶ್ವಾಸ ಉಂಟು ಒಡೆ. ಹಾಗಾಗಿ ಮತ್ತೆ ಪುನಃ ಕದ್ದಲ್ವ ಅಲ್ಲಿದ್ದೆ ಹಾಗೆ ಬಿಡ್ತಾ ಇದ್ದೆ. ಮತ್ತೆ ಓ ನಮ್ಮವನೇ, ಓಡೇನಿ ಈ ಸಮಯದಲ್ಲಿ ಯಾಕೆ ಕೆಲಸ ಇದೆ ಗೊತ್ತಿಲ್ಲ ಒಡೆಯ. ಕಾಲ ಯಾವುದು ಇದು ನಮ್ಗೆ ನನಗೆ ಇದು ಬಂದು ಕಾಲ. ಇದು ಯಾರಿಗೆ ಬಂದ ಕಾಲ? ನನ್ನನ್ನು ಕರೆದ್ರಲ್ಲ ನೀನು ಇಲ್ಲಿವರೆಗೆ ಬಂದ ಕಾಲ. ಬಂದಿರುವ ಕಾಲದ ಸಂಬಂಧವಾಗಿ ಯೋಚನೆ ಮಾಡಲಿಲ್ಲ. ಮತ್ತೆ ಸಮಯ ಯಾವುದು? ಸಮಯ ಎಷ್ಟಾಯ್ತಪ್ಪ? ಮಧು ಮಾಸ. ವಸಂತದ ಕಾಲ. ವಸಂತ ಕಾಲ. ವಸಂತದ ಕಾಲದಲ್ಲಿ ಏನು ಎಂತದಪ್ಪ ನೀವೇ ಹೇಳ್ಬೇಕು. ಸಂತೋಷ ಪಡುವುದಕ್ಕೆ ಅನುವಾಗಿದೆ, ತೆರವಾಗಿದೆ ಈ ಭೂಮಿ. ಹೌದೌದು. ಈ ಭೂಮಿಯಲ್ಲಿ ಸ್ವಲ್ಪ ಹೊತ್ತು ವಿಹರಿಸೋಣ. ಆಮೇಲೆ ಅಲ್ಲಿ ನರ್ಮದೆ ಕಾಣ್ತಾ ಇದೆ. ಹೌದು. ಅಲ್ಲಿ ಕೆಳಗೆ ಇದು ಕ್ರೀಡೆ ಆಡೋಣ. ನಾವು ನೀವು ಒಟ್ಟಾಗಿ ಶುರು ಮಾಡಿದ್ರೆ ಏನ್ ಕೇಳ್ತ್ರಿ? ಜಲ ಕಲ್ಡಿ ನಾನು ನೀನು ಇಬ್ರು ಹೋದ್ರೆ ಜಲ ಕ್ರೀಡೆ ಅಂತ ಆಗ್ತದ? ಇದು ಜಲ ಕರುಡು ವನ ವಿಹಾರ ಅಂತ ಆಗ್ತದ? ಒಣ ವಿಹಾರ. ವನ ವಿಹಾರ ಆಗ್ಲಿಕ್ಕಿಲ್ಲ. ಯಾಕೆ ಆಗ್ತದೆ ಹೇಳು? ಯಾಕೆ ಬರಲಿಲ್ಲ? ರಸಿಕತನ ರಸಿಕರಾಗಿರುವಂತ ನನಗಿದೆ. ಹೌದಾ? ಹೌದಪ್ಪ. ರಸಿಕತನಕ್ಕೆ ಪೂರಕವಾಗಿ ಪ್ರೇರಕರಾಗಿ ಹೌದಪ್ಪ. ಏನು ನಿರೀತ ಆಗ್ತದ? ನಮ್ಮವರೆಲ್ಲ ಅದೇ ಆಡ್ಕೊಳ್ತಾ ಇದ್ದಾರೆ. ಏನು ನೀವು ಮನಸ್ಸು ಮಾಡಿದ್ರೆ ಅದೊಂದು ಭಾವ ನಿಮಗೆ ಬಂದ್ರೆ ಈ ಕ್ಷಣಕ್ಕೂ ರಸಿಕರಾಗಿರೆ ನೀವು. ಯಾವನ ಮನವೂ ಇಲ್ಲ. ಏ ಗೆಳೆಯ ಒಡೆಯ ನೋಡು ನೋಡಿ ನೋಡಿ ಸ್ವಲ್ಪ ಇಲ್ಲಿ ಬನ್ನಿ. ಸ್ವಲ್ಪ ಇಲ್ಲಿ ಏನ್ ಹೇಳು? ಇದು ಪರಿಸರ ನೋಡುವಾಗ ಉಂಟು. ಮುಂದೆ ನಿಂತ್ಕೊಂಡು ನೋಡ್ರೆ ರಗಳೆ, ಹಿಂದೆ ನಿಂತ್ಕೊಂಡು ನೋಡ್ರು ಉಂಟಲ್ಲ, ನೋಡ್ಲಿಕ್ಕೆ ಒಂದು ಚಂದ. ನಾವು ಇಲ್ಲಿ ಬಾಯಿ ವಿನೋದವನ್ನು ಕಾಣುತ್ತೇನೆ. ಏನು ವಿನೋದ ಯಾವ್ದು ಗೊತ್ತಾ? ಯಾವ್ದು? ನಾನ್ ನೀನು ಇದ್ದ ವಿನೋದ ಆಗಬಾರದು. ಆಗಬಾರ್ದು. ಕಾನೂನಿಲ್ಲ. ಈಗ ನಮಗಡ್ಡಿಲ್ಲ, ನೋಡ್ಬೋರಿ ಪಾಪ ಇಲ್ಲ ಈ ಪರಿಸ್ಥಿತಿಲಿ ಇವನಿಗೆ ಈಗ ಯಾಕೆ ಸುಮ್ನೆ ಆಡ್ಕೊಂಡ. ನಾವಿಬ್ರು ಕೆಳಗೆ ಹೋದ್ರು ಮಿಂದರು ಎದ್ದು ಬಂದರು, ಆದ್ರೂ ಮಿಂದ್ರು ಬಂದ್ರು. ಅನುಭವ ಹಾಗೆ ಸಿಗ್ತದೆ ಪ್ರಪಂಚ. ಹೌದು. ಕ್ರೀಡೆ ಆಗ್ತದ? ಅದಾಗ್ಲಿಕ್ಕೆ ಕ್ರೀಡೆ ಆಗಬೇಕಿದ್ರೆ, ಕ್ರೀಡೆ ಆಗಬೇಕಿದ್ರೆ, ವಿಹಾರ ಆಗಬೇಕಿದ್ರೆ, ಆಗ್ಬೇಕಿದ್ರೆ ಅದಕ್ಕೆ ಬೇಕು ಪೂರಕರಾಗಿ ಹೆಣ್ಣುಗಳು. ಹೌದಾ? ಅವರಿದ್ದೋದ್ರ ಈ ನಾನು ಅರಸಬೇಕೇನ? ಯಾರು ನೀವು ಹುಡುಕ್ಬೇಕಾ? ನಿಮ್ಗ ಎಷ್ಟು ಜನ ಇಲ್ಲ ಮತ್ತೆ ಅಯ್ಯೋ ಸಾವಿರ ಜನ. ಹೌದು. ನನ್ನ ಲೋಕೋತ್ತಮ ಶಕ್ತಿಯನ್ನ ರೂಪ ನೋಡಿ ಮರಳಾಗಿ ಬಂದವರಿದ್ದಾರೆ. ನನಗದೇ ಸಾವಿರ ಜನ. ಹೌದು. ನಾನು ನೋಡಿ ಮರಳಾಗಿ. ನೀವು ದೇಶ ವಿದೇಶದವರೆಗೂ ಹೋಗಿ ಬರ್ಲಿಲ್ಲ ಒಡೆಯ. ಮತ್ತೆ ಕನ್ಕೊಂಡು ಬರ್ಲಿಲ್ವಾ? ನನಗೆ ಆಶ್ಚರ್ಯ. ವಿದೇಶಕ್ಕೆ ನೀವು ಹೋದಲ್ಲೂ ನಿಮ್ಮನ್ನು ನೋಡಿ ಮೆಚ್ಚಿಕೊಂಡವರಿದ್ದಾರೆ. ಯುದ್ಧಕ್ಕೆ ಅಂತ ಹೋದ. ಹೌದಪ್ಪ. ನೀವು ಹೋದದಕ್ಕೆ ಆದ್ರೂ ಅಲ್ಲೂ ಆ ಭಾಷೆಯ ರೀತಿ ಅದೇ ಬೇರೆ ಆದ್ರೂ ನಿಮ್ಮನ್ನು ನೋಡಿ ಅವ್ರ ಮನಸ್ಸು ನಂಗೆ ಗೊತ್ತು. ನನಗೆ ಗೊತ್ತು. ಒಟ್ಟಿಗೆ ನನ್ ಕರ್ಕೊಂಡು ಹೋಗಿದ್ರಲ್ಲ, ಅವ್ರು ಹೇಳಿದ್ ನಮ್ಗೆ ಅರ್ಥ ಆಗ್ಲಿಲ್ಲ, ನಾವ್ ಹೇಳಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಆದ್ರೂ ಆ ಭಾವನೆ ನಿಮ್ಮ ಮೇಲೆ ಮನಸ್ಸಾಗಿದೆ ಅಂತ ನಂಗೆ ಗೊತ್ತಾಗಿದೆ. ಶಿವಮತಿತ್ವ ಉಳ್ಳ. ಹೌದು. ನಮ್ಗೆ ಅರ್ಥ ಆಗುದಿಲ್ವೇನೋ? ನಾವು ಅದಕ್ಕೆಲ್ಲ ಹೌದಾ? ಅದಕ್ಕೆಲ್ಲ ಭಾಷೆ ಇಲ್ಲ, ಒಂದೇ ಭಾಷೆ ಇಲ್ಲ. ಹಾಗಾಗಿ ಹೆಣ್ಣುಗಳು ಬೇಕು. ಈಗ ಬೇಕು. ಅದನ್ನ ನೀನು ಹೋಗು. ನಾನು ಹೋಗುದಾ? ಎಲ್ಲಿಗೆ? ನೋಡು ಮನೆಗೆ. ನಿಮ್ಮ ಮನೆಗೆ ಹೋಗು. ನನ್ನ ಮನದನ್ನೀರಿದ್ದಾರೆ, ವಿಲಾಸಿರಿದ್ದಾರೆ, ಮುದ್ದಿನ ರಾಣಿಯರಿದ್ದಾರೆ. ಬಹಳ ಜನ ಬೇಡ, ಕಟ್ಕಡೆಗೆ ಇಬ್ರು ಸಾಕು. ಹೋಗಿ ಅವ್ರನ್ನ ಕರ್ಕೊಂಡು ಬರುದಾ? ಹೌದು. ಅವ್ರು ನಂಗೆ ಬೈದ್ರೆ ಅವ್ರಿಗಂತೂ ಕೆಲಸ ಇಲ್ಲ, ಮನೆಗೆ ಬರ್ಲಿಲ್ಲ. ನೀನು ಹಾಗೆ ಹೇಳಿದ ನಾನು ಬೇಡ ಮಾತನಾಡಬೇಡ. ನಾವ್ ಹೇಳಿದಷ್ಟೇ ಹೇಳು. ಅಷ್ಟೇ ಹೇಳಿದ್ರೆ ಕಡೆನ ಮನೆ ವಿಹಾರ ಬಯಸಿದ್ದಾರೆ, ಬಹು ಬೇಗ ಬರ್ಬೇಕಂತೆ ಹೇಳಿ ಕರ್ಕೊಂಡು ಬಾ. ಅಷ್ಟೇ ಹೇಳಿದ್ರೆ ಈ ಕ್ಷಣ ಅದೇ ಮಾಡುದಿಲ್ಲ. ಸಾಕಾಗೋಯ್ತು ನೋಡಿ. ಏನು? ಯಾಕೆಂದ್ರೆ ಇವ್ರನ್ನ ಒಟ್ಟು ಮಾಡುದು ಅಂತ ಹೇಳಿದ್ರಿ ಕಪ್ಪೆ ತುಲಾಭಾರ ಮಾಡಿದಾಗೆ. ಯಾಕೆಂದ್ರೆ ಒಬ್ರಿಗೆ ಹೋಗಿ ಹೇಳಿದೆ, ಯಜಮಾನ ಬರ್ಲಿಕ್ಕೆ ಕೇಳ್ತಾರೆ ಬರ್ಬೇಕಂತ ಹೇಳಿದ್ದು ಸಂತೋಷದಲ್ಲಿ ಓಡಿದ್ರು. ಉಟ್ಕೊಂಡು ಬಂದು ಸೀರೆ ಸರಿ ಆಗ್ಲಿಲ್ಲ ಅಂತ ಮತ್ತೆ ಹಿಂದೋದ್ರು. ಅವ್ರನ್ನ ಕರ್ಕೊಂಡು ಈಚೆವ್ರಿಗೆ ಹೇಳಿದ್ರೆ ಈಚೆವ್ರು ಹಾಗೆ ಈ ಕಪ್ಪೆ ತುಲಾಭಾರ ಮಾಡುದು ಅಂದ್ರೆ ಗೊತ್ತುಂಟಾ?
ಅದು ಗೊತ್ತಿಲ್ಲ ನಿಮ್ಗೆ? ಇಲ್ಲಪ್ಪ. ಅಲ್ಲ, ಇಷ್ಟು ದೊಡ್ಡ ಜನ ನೀವು ಒಂದು ಕಪ್ಪೆ ತುಲಾಭಾರ ಮಾಡುದಂದ್ರೆ ಗೊತ್ತಿಲ್ಲ ಅಂದ್ರೆ ನೀವು ಸಣ್ಣಿದ್ದಾಗ ಆ ಕೆಲಸ ಮಾಡ್ಲಿಲ್ಲ ಬಹುಶಃ. ನೋಡಿ, ಕಪ್ಪೆಯನ್ನು ತಕ್ಕಡಿಲಿ ಇಡುದು, ತೂಗಬೇಕು ಅಂತ ಒಂದು ಕಪ್ಪೆ ತೆಗೆದು ಈ ಕಡೆ ಇಡಿ, ಮತ್ತೊಂದಕ್ಕೆ ಆಚೆ ಕೈ ತೆಗೆದು ಹಾಕಿ ತೆಗೆದು ಆಚೆ ಕಡೆ ತಕ್ಕಡಿಲಿ ಇಡುವುದ್ರೊಳಗೆ ಈಚೆ ಇದು ಪುಸುಕ್ಕ ಹಾಕ್ತದೆ. ಹಾರುವಾಗ ಹಾಗೆ ಹಾರುವುದಿಲ್ಲ, ಉಪ್ಪು ನೀರು ನಮಗ್ ಬಿಡ್ತದೆ, ಅದು ಮುಂದೆ ಹಾರ್ತದೆ, ನಮಗೆ ಲಾಭ ಅಷ್ಟೇ. ಅದು ಒಂದು ಈಚೆ ಕೈ ಹಾಕುದ್ರೊಳಗೆ ಈಚೆ ಹಾರ್ತು. ಅಂದ್ರೆ ಕಪ್ಪೆ ತುಲಾಭಾರ ಮಾಡುದು, ಹೆಣ್ಮಕ್ಳು ಒಟ್ಟು ಮಾಡುದು ಹಾಗೆ ಅಂತ ಸತ್ಯ ವಿಷಯ ಗೊತ್ತಾಯ್ತು. ಅದಕ್ಕಾಗಿ ನೋಡಿ, ಅರಮನೆ ಅಂಗಳದ ಬಂದು ನಿಂತಿದ್ದೇನೆ, ಇಲ್ಲೇ ಕೂರ್ತೇನೆ, ಎಲ್ಲ ಇಲ್ಲಿಗೆ ಬರ್ಬೇಕು ಅಷ್ಟು ವ್ಯವಸ್ಥೆ ಮಾಡ್ತೇನೆ. ಅಮಾಯ್ ಓ ಅಮಾಯ್, ಅಮಾಯ್ ಓ ಜೀವ ಹೋದ್ಮೇಲೆ ಬೊಬ್ಬೆ ಹಾಕುದು ಯಾಗಮ್ಮ? ಮತ್ತೆ ಯಮ 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 ಅಂತ ನಾನು ಯಮ ಅಂತಲ್ಲ. ಇಲ್ಲಪ್ಪ, ಹೇಳಿದ್ದು ಯಾರು? ಮತ್ತೆ ಯಾರು ಹೇಳಿ? ಇಲ್ಲ, ಹೇಳುದಕ್ಕೆ ನೀವೇ ಸಾಕ್ಷಿ. ನಾ ಯಮ ಅಂತ ಹೇಳಿದ್ದಿದ್ರೆ ನೀವು ಬರ್ತಿದ್ರಾ? ನೀವು ಬರ್ಲಿಲ್ಲ, ಬಂದಿದ್ದೀರಿ ಅಂದ್ರೆ ನಾ ಯಮ ಅಂತ ಹೇಳಿದ್ದಲ್ಲ ಅಂತ ಅರ್ಥ. ಯಾಕೆಂದ್ರೆ ನೀವು ನಮಗೆ ಅಮ್ಮನೆ ಬಿಟ್ರೆ ಯಮ ಅಲ್ಲ. ಹೌದಾ? ಅವಸರದಲ್ಲಿ ಹಾಗಾದದ್ದು ಅದು ಆದದ್ದು ಮೋಸ ತಾಯಿ. ಹಾಗೆ, ಹಾಗೆ. ಭಾವನೆಯಲ್ಲಿ ನೀವು ಅಮ್ಮನೆ ಅಮ್ಮನೆ, ಮುಂದು ಹಾಗೆ ಹಿಂದೂ ಹಾಗೆ, ಹಾಗೆ. ಈಗಂತೂ ಹಾಗೆ. ಯಮ ಆದದ್ದು ಹೇಗೆ? ಓ ಅಮ್ಮ ಅಂದೆ, ನಿಮ್ಗೆ ಹೂ ಇಲ್ಲ ಹಾ ಇಲ್ಲ, ವಾಮು ಅಂದೆ ಸ್ವಲ್ಪ ಗಟ್ಟಿಯಾಗಿ, ಆಗ್ಲೂ ಸುದ್ದಿ ಇಲ್ಲ. ಮೂರನೇ ಸಲ ಇದ್ದಷ್ಟು ಶಕ್ತಿ ಗೂಡಿಸ್ಕೊಂಡು ಓ ಅಮ್ಮ ಹೇಳಿದ್ದು ನಿಮ್ಗೆ ಓ ಯಮ ಆಯ್ತು. ಯಮ ಆಗಿ ಕೇಳಿತು. ಅಮ್ಮ ನಿಮ್ಗೆ ಇಷ್ಟು ಬೇಡ ಯಮನ್ ನೆನಪದ್ದೆ ಯಾಕೆ? ಅಲ್ಲಲ್ಲ, ನಾಳೆ ಹೋಗಿದ್ದು ಹೀಗೆ ನಾವು ಭಾವಿಸಿದಾಗಲ್ಲ, ನಿನಗೆ ನೆನಪಾಯ್ತು, ನಮಗ್ ಕೇಳಿತದು ಅಂತ. ಹಾಗೆ ತಾಯಿ, ಇದು ನಿಮ್ಮ ಹತ್ರ ಒಂದು ಮಾತು ಕೇಳ್ಬೇಕು ಅಂತ. ಏನಷ್ಟು ಅವಸರ ಹೇಳಿ? ಅನುಸರ ಅಂದ್ರೆ ನಿಮಗೆ ಜಲಕ್ರೀಡೆ ವನ ವಿಹಾರ ಮಾಡ್ಲಿಕ್ಕೆ ಮನ್ಸುಂಟಾ? ಮನಸ್ಸುಂಟಪ್ಪ. ಹೌದು. ಹಾಗಿದ್ರೆ ನನ್ನೊಟ್ಟಿಗೆ ಬನ್ನಿ. ಎತ್ತಿನ ಕೈ 74 ಬಾರಿಸೇನು? ಏನ್ ಹೇಳುದ? 72 ಮಾಡಿದ್ದು 74. ಹೌದು. ಏನು ಹೇಳುದೇನು? ನಿನ್ನಂತವನೊಟ್ಟಿಗೆ. ಹೌದಮ್ಮ. ನಾವ್ಯಾರು? ನಮ್ಮ ಯೋಗ್ಯತೆ, ನಿನ್ನ ಹಣೆ ಬರ ಏನ? ಆದ್ರಿಂದಲೇ ನನ್ನಂತವನೊಟ್ಟಿಗೆ ಬರ್ಬೇಕು ನೀವು. ನಿಮ್ಮ ಯೋಗ್ಯತೆಗೆ ಸರಿಯಾದವ್ರ ಒಟ್ಟಿಗೆ ಹೋದ್ರೆ ಈ ನೀವು ಎಣಿಸ್ಕೊಂಡಾಗೆ ಬೇರೆಯವ್ರಿಗೆ ಎಣಿಸ್ಲಿಕ್ಕೆ ಸಾಧ್ಯತೆ ಉಂಟು. ನೀವು ನಮಗೆ ತಾಯಿಂದಿರು, ನಾವು ಮಕ್ಕಳಿದ್ದಾಗ ನಮ್ಮೊಟ್ಟಿಗೆ ಬರ್ಬೇಕು ಅಂತ ಹೇಳಿದ್ದೆ ಯಾಕೆ? ನಮ್ಗೆ ಅವ್ರ ತಂದೆಯವರಿದ್ದಾಗೆ, ಯಾರ? ನಿಮ್ಮ ಯಜಮಾನರು. ಅವರಿದ್ದಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಜಲಕ್ರೀಡೆ ವನವಿಹಾರ ಆಡ್ಲಿಕ್ಕೆ ಮನಸ್ಸಿದ್ರೆ ಅವರಿದ್ದಲ್ಲಿ ಹೋಗ್ಲಿಕ್ಕೆ ನನ್ನ ಒಟ್ಟಿಗೆ ಅಲ್ಲಿಗೆ ಬರ್ಬೇಕು. ಕರೆದುಕೊಂಡು ಬರೋದಕ್ಕೆ ತಾಯಿಯನ್ನು ಮಗ ಆದವ ಕರೆಯುವುದು ಹೀಗೆ ಅಲ್ವಮ್ಮ? ಬರ್ತೀರಾ? ಬನ್ನಿ, ಬನ್ನಿ, ಬನ್ನಿ. ಅವ ಬಂದು ಏನೇನೋ ಹೇಳಿದ. ನಮ್ಮವ್ರೆ ಅವರೇ ಕಳಿಸಿಕೊಟ್ಟಿದ್ದೇನೆ. ಹೌದು, ಏನೇನೋ ಹೇಳಿದ ಸ್ವಾಮಿ. ನೋಡಿದ್ರ? ಅಲ್ಲ, ಏನೆಲ್ಲ ಹೇಳುವುದನ ಅಲ್ಲ, ಅವ ಏನು ಎಂಬುದನ್ನು ಚೆನ್ನಾಗಿ ಗೊತ್ತು. ನನ್ಗೆ ಗೊತ್ತು, ಅದಕ್ಕೆ ನನ್ಗೆ ಅಂಬೈತಾರೆ ಹೇಳಿದ್ದು. ಅದಕ್ಕೆ ನಾನು ಏನೇ ಹೇಳಿ ಅಮ್ಮನ ಹತ್ರ ಅವತ್ತು ನಾವು ಬಯಸ್ಕೊಳ್ಳುದೆ. ಒಂದ್ 2 ತೆಂಗಿನಕಾಯಿ ಕಾಳು ಬಯಸ್ಕೊಳ್ಳಿಲ್ವ ನಾನು? ಹೌದು. ಸ್ವಾಮಿ ಅವ ಹೇಳಿದ್ದು ಬಿಡಿ, ಆದ್ರೆ ಶಂಕರಿಂದ ಬಂದ್ರೆ ತೀರ್ಥ ನಾವೇ ಹೇಳಬೇಕು. ಶಂಕರಿಂದ ಶರದ ಮುಖಿಗಾರ ಕೇಳಿ ಶರದ ಮುಖಿಗಾರ ಕೇಳಿ, ಶರದ ಮುಖಿಗಾರ ಕೇಳಿ, ಶರದೋಳಾಡಲು ಇಂದು, ಶರದೋಳ್ ಆಡಲು ಇಂದು, ಶರದೋಳ್ ಆಡಲು ಇಂದು, ಶರದೋಳ್ ಆಡಲು ಇಂದು, ಹರುಷಗೊಂಡಿದೆ ಮನವು, ಹರುಷಗೊಂಡಿದೆ ಮನವು, ಅರುಗಿ ನಿಮ್ಮಿದವ ಸ್ವಾಮಿ, ನನ್ನ ಮನದಲ್ಲಿದ್ದೇನೆ. ಈ ಸಮಯ ಯಾಕೆ ಕಳಿಸಿದ್ದೇನೆ? ಅವ ಹೇಳಿರಬಹುದು, ಅದಕ್ಕೆ ಇರುವ ಆಸೆ ನೋಡಿದಿರಲ್ಲಿ. ಹೌದು, ಏನು ಹರಿತಿರುವುದಂಥ ನದಿ ನರ್ಮದಾ ನದಿ. ಆ ಕಡೆ ನೋಡಿದಿರಲ್ಲ,
ಸುಂದರವಾದ ವಾತಾವರಣ. ಈ ವಾತಾವರಣದಲ್ಲಿ ನಿಮ್ಮ ಜೊತೆಯಲ್ಲಿ ವಿಹಾರ ಜಲಕ್ರೀಡೆ ಆಡೋಣ ಮಾಡೋಣ ಎನ್ನುವ ಆಸೆಯಿಂದಾಗಿ ನಿಮ್ಮನ್ನು ಕರೆಸಿದ್ದೇನೆ. ನಿಮ್ಮ ಅಭಿಪ್ರಾಯ ಏನು ಸ್ವಾಮಿ? ಬರುವೆವು ಜಲ ಕೇಳಿ ಈಗ ನಾವು ಬರುವೆವು ಜಲ ಕೇಳಿ ಈಗ ನಾವು ಬರುವೆವು ಜಲ ಕೇಳಿ ಈಗ ನಾವು ತಡವೇಕೆ ಹೊರಡುವ ಮನ್ಮನ ಪ್ರೀತ ತಡವೇಕೆ ಹೊರಡುವ ಮನ್ಮನ ಪ್ರೀತ ಹೊರುಷದಿ ಜಲ ಕೇಳಿ ಗೈಯುವ ನಾವು ಹೊರುಷದಿ ಜಲ ಕೇಳಿ ಗೈಯುವ ನಾವು ಮಧುಮಾಸ ಸೊಬಗನು ಈ ಕ್ಷಿಪವಲಭು ಮಧುಮಾಸ ಸೊಬಗನು ಈ ಕ್ಷಿಪವಲವು ಮಧುಮಾಸ ಸೊಬಗನು ಈ ಕ್ಷಿಪವಲವು ಹೊರುಷದಿ ಜಲ ಕೇಳಿ ಕೈಯುವ ನಾವು ಮಧುಮಾಸ ಸೊಬಗನು ಈ ಕ್ಷಿಪ ಬಲವು ಬಲವು ಸ್ವಾಮಿ ನೋಡು ಆ ಸ್ವರ ಕೇಳಿದೆ. ಅಯ್ಯಪ್ಪ ಸ್ವರ ಅಂದ್ರೆ ಸ್ವರ ಸ್ವರನೇ ಹೌದೌದು. ಎಷ್ಟು ಮಧುರವಾಗಿದೆ, ಕಿವಿಗೆ ಎಷ್ಟು ಇಂಪು ಈ ತಂಪು. ಸ್ವರ ಅಂದ್ರೆ ಯಾವ ಶ್ರುತಿಗೂ ಸೇರ್ತದೆ ಒಡೆಯ. ಅದೇ ಮಹತ್ವ. ಸ್ವಾಮಿ, ಹಾ. ದಿಗ್ವಿಜಯಕ್ಕೆ ಹೋದವ್ರು ನೀವು ಹೌದು. ಆ ಕಡೆಯಲ್ಲಿ ಬರ್ತಿರೋ ಈ ಕಡೆಯಲ್ಲಿ ಬರ್ತಿರೋ ಎನ್ನುವುದಾಗಿ ನಿರೀಕ್ಷೆಯಲ್ಲೇ ಇದ್ದಳು ನಾನು. ನಾನು ಎಲ್ಲ ಕಡೆಯಲ್ಲಿ ಬರುವುದಲ್ಲಪ್ಪ. ಹಾಗೆ ಹೆಚ್ಚು ಕಡೆಗೆಲ್ಲ ಆಲೋಚನೆ ಮಾಡ್ಬೇಡಿ ನೀವು. ಅಲ್ಲ, ಹಾ. ನೀವು ದಿಗ್ವಿಜಯಕ್ಕೆ ಹೋಗಿ ಅದೆಷ್ಟೋ ದಿನಗಳ ಕಳೆದು ಹೋಗಿದೆ. ಆ ನಿರೀಕ್ಷಿತ ದೃಷ್ಟಿ ಇವಳಲ್ಲಿದೆ. ಹೌದು. ಹಾಗೆ ಹಾಗೆ ಹಾಗಾಗಿ ಭಾವನೆ ಹೀಗೆ. ಹೌದು. ಅದ್ರಲ್ಲೂ ಇವತ್ತು ನೀವು ಹಾ. ಜಲಕ್ರೀಡೆಗೆ ವನವಿಹಾರಕ್ಕೂ ಬರ್ತೀಯಾ ಅಂತ ಕೇಳ್ತಾ ಇದ್ದೀರಲ್ಲ, ಹೌದು. ಕೇಳುವ ಅಗತ್ಯವೇ ಇಲ್ಲ. ಅದೇ ಬರುವುದೇ ಇಲ್ಲ ಅಂತ ಆಯ್ತು. ನೀವು ನಾ ಹೇಳ್ದೆ ಹೌದಾ, ಅಂಬೈತ್ರಲ್ಲಿ ಇದ್ದದಕ್ಕೆ ನಾನು ಎಲ್ಲ ಆಸೆ ಇತ್ತು ನಿಮ್ಗೆ ಹೇಳ್ಕಸಿದ್ದೀರಲ್ಲ ಮಾರ್ರೆ. ನಿಮ್ಗಿತ್ತು ಅವ್ರಿಗೂ ಇರ್ಬೇಕಲ್ಲ. ಅವ್ರು ಮಾಡ್ತಿಲ್ವಾ? ಸ್ವಾಮಿ ಹಾಗೆ ಹೇಳಿದ್ದಲ್ಲ, ಮತ್ತೆ? ನಿಮ್ ಜೊತೆಲಿ ಬರ್ತೇನೆ ಅಂತ ಹೇಳಿದ್ ನಾನು. ಓ ಇದು ಮಾರಕ್ಕಲ್ಲ, ಇದು ಪೂರಕ. ಭಾವಾವೇಶವೇ ಹಾಗೆ. ನೀವು ಕೇಳಿದ್ ಹೇಗಾಯ್ತು ಗೊತ್ತಾ? ಹಾ. ಹೋಳಿಗೆ ಜಾರಿ ತುಪ್ಪಕ್ಕೆ ಬಿದ್ದಾಗಾಯ್ತು. ಹೌದು. ಏನು? ಸ್ವಲ್ಪ ಗಂಟ್ಲು ಕೆರ್ತಾ ಇದ್ರು ಬಹಳ ಉಪದ್ರ. ತಿನ್ನುವಾಗ ಆಲೋಚನೆ ಹಾ, ಹಾ, ಹಾ. ಹಾ. ಸ್ವಲ್ಪ ಸಕ್ರಿಯ ಸೇರಿಸಿ ಬಹಳ ಒಳ್ಳೆಯದು ಅಲ್ವಾ? ಹಾ. ನಿನ್ನ ಅಭಿಪ್ರಾಯ ಸ್ವಾಮಿ? ಹಾ. ನನ್ನನ್ನು ಕೇಳುವುದೇ ಬೇಡ. ಅವ್ರದ್ದು ಹಾಗೆ ಇದು 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 ಒಂದೇ ಏನ ಇದು ಹಾಗಲ್ವ? ಹಾ. ಅಂದ್ರೆ ಹಾ. ವಿರುದ್ಧವಾಗಿ ಹೇಳುವುದಿಲ್ಲ ಅಂತ. ಹಾಗೆ. ವನವಿಹಾರ ಜಲಕ್ರೀಡೆ ಅಂದ್ರೆ ಬಹಳ ಪ್ರಿಯವಾದದ್ದು ನನಗೆ. ಆಗಾಗ ಹೋಗ್ಬೇಕಂತ ಮನಸ್ಸಾಗುವುದುಂಟು. ಹೌದು. ಆದ್ರೆ ಯಾರೊಟ್ಟಿಗೆ ಹೋಗುದು? ನೀವು ಹೋಗ್ತೀರ? ಅಲ್ವಾ, ಮನೆಗೆ ನೀವಿರುವುದಿಲ್ಲಲ್ಲ. ಹೌದು. ನೀವು ಮನುಷ್ಯ ಆದಾಗ ನೀವಿರುವುದಿಲ್ಲ. ಆಗುತ್ತಾ ಪತ್ರದವರಿಗೆ. ಇನ್ನು ಈ ಹೆಣ್ಮಕ್ಳು ಕೂಡಿಕೊಂಡು ಹೋಗ್ಬಹುದು. ಆದ್ರೆ ಅದು ನಿಮ್ಮೊಟ್ಟಿಗೆ ಹೋದ ಸಂತೋಷ ಕೊಟ್ಟೀತ ಹೇಳಿ. ಜಲಕ್ರೀಡೆ ಅಂತ ಆಗುದಿಲ್ಲ ಅದು. ಸ್ವಜಾತಿ ಬಾಂಧವ್ಯ ಎಷ್ಟಂದ್ರೂ ಅಷ್ಟೇ. ಇನ್ನು ಮತ್ತೆ ಅವ್ರನ್ನ ಒಟ್ಟು ಮಾಡುವುದು ಕಷ್ಟ. ಇನ್ನು ನೀವಾಗಿ ಅವ್ರನ್ನೆಲ್ಲ ಒಟ್ಟು ಹಾಕಿದ್ದೀರಿ, ಜೊತೆಯಲ್ಲಿ ನಮ್ಮನ್ನು ಆಹ್ವಾನಿಸ್ತಾ ಇದ್ದೀರಿ. ಖಂಡಿತವಾಗಿ ನೀವು ಕರೆದದಂದ್ರೆ ಹಾಗಾಯ್ತು. ಓಡಿ ಹೋಗುವನನ್ನು ದೂಡಿ ಬಿಟ್ಟ ಹಾಗಾಯ್ತು. ಗಂಡಂತ್ರೆ ಒಡೆಯ. ಏನಾಯ್ತು? ಯಾವಾಗ್ಲೂ ಓಟಗಾರನಿಗೆ ಅಥವಾ ಓಡುವವರಿಗೆ ಅವರದ್ದೇ ಆದಂತ ಒಂದು ಲಯ ಅಂತಿರ್ತದೆ. ಹೌದೌದು. ಆ ನಿರೀಕ್ಷೆ ತಪ್ಪಿ ಅದರಲ್ಲಿ ಓಡ್ಬೇಕು ಅನ್ನೋ ಹಿಂದಿನಿಂದ ದೂಡಿದ್ರೆ ಹಾ. ಆ ಮುಗ್ಗರಿಸೇ ಬೀಳುದು. ಇವ್ರದ್ದು ಹಾಗಾಯ್ತಾ? ಪರಿಸ್ಥಿತಿ ಹಾಗಾಯ್ತು. ಹಾಗಣ ಹಾ.
ಏನು ಹಾಗಲ್ಲ ಅಂದ್ರೆ ಪೂರಕವಾದ ಹಾಗಾಯ್ತು ಅಂತ. ಹಾಗೆ. ನಿತ್ಯ ಬಂದವನನ್ನು ಹಾಸಿಗೆ ತಳ್ಳಿದ ಹಾಗಾಯ್ತು. ಹಾಗೆ ಅಂದ್ರೆ ಸಮತೋಲನ ಸ್ವಲ್ಪ ಹಿಂದಾದವರನ್ನು ಮುಂದೆ ಮಾಡಿದಾಗ ಬಹಳ ಒಳ್ಳೇದು. ಅದಕ್ಕೆ ಈಗ ರೋಗಿ ಬಯಸಿದ್ದದೆ ವೈದ್ಯ ಕೊಟ್ಟದ್ದು ಅದೇ. ಹೌದು. ಅಪಶಕರದ ಹಕ್ಕಿ ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ ಹಾರುವ ಎತ್ತಿನ ಹಣೆ ಮೇಲೆ ಹೊಡೆದಾಳೆ. ಒಡೆಯ ಇದು ತಾವು ಹೊರಟಿದ್ದೀಯಾ? ಹೌದು ಇದು ನಾ ಯಾವತ್ತು ನಿಮ್ಮ ಹತ್ರ ಅಲ್ವಾ ಕೇಳುದು? ಯಾವುದು ಅದು ಇಲ್ಲ ನಮ್ಮಲ್ಲಿ ಒಡೆಯ ವಿಷಯ. ನಾನು ಏನೇ ಕೇಳುತ್ತಿದ್ರು ನಿಮ್ಮ ಹತ್ರ ಏನು ವಿನಯ ಏನು ವಿಧೇಯ ಏನು ಅಭಿನಯ ನಾವು ಹೀಗೆ ಹೇಳ್ಕೊಳ್ಳುದು ನಿಮ್ಮ ಹತ್ರ ಬಯಸ್ಕೊಳ್ಳುದು. ಅಲ್ಲ ಒಡೆಯ, ನೀವು ಹೊರಟಿದ್ದೀರಿ. ಹೌದು. ನೀವು ಮನಸ್ಸು ಮಾಡಿ ಹೊರಟಿದ್ರೆ ನಿಮಗೆ ಬೇಕಾದಷ್ಟು ಜನ ಇದ್ದಾರೆ ಆಚೆ ಈಚೆ. ಹೌದು. ಮನೆಗಟ್ಟಿಗೆ ಮನೆಯವರು, ಮುದಿಗಟ್ಟಿಗೆ ಮನೆಯವರು. ಎರಡನೇ ಬಾರಿ ಏನು ಮನೆಗಟ್ಟಿಗೆ ಮನೆಯವರು, ಮುದಿಗಜ್ಜೆ ಮನೆ ಯಾರು? ನಿಮ್ಮನ್ನ ಹೆಸರಲ್ಲಿ ಇಲ್ಲಿ ಹೇಳುದೇ ಯಾರಿದ್ದಾರೆ? ಎಂತ ಮಾತು, ನಿಮ್ಮ ಒಟ್ಟಿಗೂ ಒಂದು ಮುದಿಗಟ್ಟಿಗೆ ಮನೆಯರ ನಿಮ್ಮ ಒಟ್ಟಿಗೆ ಹಾಗೆಲ್ಲ ಇದು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಗಿದೆ. ಮನೆಯರು ನಂಗೆ ಆ ಶಬ್ದ ಎಲ್ಲ ಸಿಕ್ಲಿಲ್ಲ. ಮೊದಲ ಗಜಗ ಮನೆಯರು ಹೊರಟಿದ್ದೀರಿ. ಹಾಗೆ ಒಡೆಯ, ನನಗೂ ಒಂದು ಮನಸ್ಸು ಉಂಟಲ್ಲ ಒಡೆಯ. ಅವಕಾಶ ಕೊಟ್ಟರೆ ನಾನು ಒಂದು ಬರಬೇಕು. ಅವಕಾಶ ನೀನೇ ಕಲ್ಪಿಸಿಕೊಳ್ಬೇಕು. ನಾವು ಕೊಡುವ ಹಾಗೆ ಅಲ್ಲ, ನಾವು ಹೋದ್ರೆ ನಾವು ಕಲ್ಪಿಸ್ಕೊಳ್ತೆ. ಆದ್ರೂ ನೀವು ಹೂ ಅಂದ್ರೆ ನಂಗೆ ಒಂದು ಜಲ ಕರಡಿ ಬಿಡುವಂತ ಮನಸ್ಸು ಉಂಟು ಒಡೆಯ. ಕರುಡ ಹೋಗು, ಇಲ್ಲಿ ಬೇಡ. ನೀವ್ ಮಾಡಿದ್ದು ನಾನು ಈ ನೀನು ಒಬ್ಬನೇ ಹೋದ್ರೆ ನೀ ಅಂತ ಆಗ್ತದೆ ನೋಡಿ, ಸ್ವಲ್ಪ ವಿಚಾರ ಮಾಡು. ಅದು ಅನುಕೂಲ ಅಲ್ಲಿ ಉಂಟು. ನಂಗೆ ತಾಪತ್ರ ಇಲ್ಲ. ನಮ್ಮನೆಯವರು ಕರ್ಕೊಂಡು ಬರ್ತೇನೆ. ನಾನು ಪುಣ್ಯಾತ್ಮ ನಿಮ್ಮನೆಯವರು ಬರೋ ಸ್ಥಿತಿಯಲ್ಲಿಲ್ಲ. ಅದು ನಮ್ಮ ಅಪ್ಪಯ್ಯ. ಈಗಲೂ ಆಗ್ಲೋ ಜಾಚಾರದ ಹೇಳು ಸುಖ ಇಲ್ಲ. ನಮಗ್ ಕೊಯ್ವು ಕೊಟ್ಟದ್ದೆಲ್ಲ ಅವ್ರಿಗೆ ಆಯ್ತು. ಅಪ್ಪನ ಸುದ್ದಿ ಅಲ್ಲ ನಿಮ್ಮನೆಯವರು ಹೀಗೆ ಸುಧಾರಿಸ್ಕೊಳ್ಳೋ. ನಾನಾದ್ರೆ ನಿಮ್ಗೆ ಎಂತ ತಲೆ ಬಿಚ್ಚಿ ಮತ್ತೆ ನಿಮ್ಗೆ ಸಿಗುತ್ತಿಲ್ಲ. ನನ್ನ ಹೆಂಡತಿ ತವ್ರ ಮನೆ ಹೋಗಿದ್ದಾಳೆ, ಹಡ್ದಿದ್ದಾಳೆ. ಹೋಗಿದ್ದಾಳೆ ಮತ್ತ ಅಂತ ಹಸಿ ಹಸಿ ಬಾಳಂತಿಯನ್ನು ಕರೆದುಕೊಂಡು ಬಂದು ನೋಡಿ ಒಡೆ, ನಂಗೆ ಇದೇ ಆಗುದಿಲ್ಲ. ಏನು ಈಗ ಅವ್ರು ಹೇಳಿದ್ದು ಅದು ತವ್ರ ಮನೆ ಹೋಗಿದ್ದಾಳೆ, ಹಡ್ದಿದ್ದಾಳೆ. ಹೆಂಡತಿ ಹಡ್ದಿದ್ದಾಳೆ ಅಂತ ಹೇಳಿದ್ದೇನಾ? ಅಲ್ಲಪ್ಪ, ಹೆಂಡತಿಯ ತಾಯಿ ಹಡ್ದಿದ್ದಾಳೆ. ಮುದುಕಿ ಅಲ್ಲ, ಅವ್ರು ಗಟ್ಟಿದ್ರು. ಅದು ಹೇಳುದಕ್ಕ ಇಲ್ಲ. ಅವ್ರದ್ದು ಇನ್ನು ಸತ್ಫಲ ಕೊಡುದು ಮುಗಿಯಲಿಲ್ಲ. ನಮ್ಮ ಅತ್ತೆಗೆ ಎಲ್ಲ ಗಂಡು ಮಕ್ಕಳ ಕೊನೆಯವಳು ನನ್ನ ಹೆಂಡತಿಯ ಮಗಳು. ಅವ್ರು ಬಾಳಂತನಕ್ಕೆ ಇವಳೇ ಹೋಗ್ಬೇಕು. ಈ ಪರಿಸ್ಥಿತಿಯಲ್ಲೂ ಇವಳಲ್ಲಿ ಹೋಗಿದ್ದಾರೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ಬಹಳ ದೂರ ಅಲ್ಲದೆ ಹೋಗಿ ತಕ್ಷಣ ಕರೆಸ್ಕೊಂಡ್ ಬರ್ತೇನೆ. ಮತ್ತೆ ಇವಳು ಹಡ್ದದ್ದಲ್ಲ, ಇವಳು ಎಂತ ಕಥೆಯ ನಂಗೆ ಇನ್ನೂ ಸರಿ ಅದನ್ನ ಹೋಗಿ ಬದಿ ಮಾಡುದು. ತೈ ತೈ ತತ್ತಿನ ಧೇಂ ತತ್ತಿನ ತಾತೈ ತದ್ದಿನ ಧೇಂ ತದ್ದಿನ ತಾತೈ ದೊಡ್ಡ ದೊಡ್ಡ ಹೆಮ್ಮೆಗಳ ಸಾಲು, ಫಲಭರಿತವಾದ ಗಿಡ ಮರಗಳ ಸಾಲು, ಹೂವಿನಿಂದ ಭರಿತವಾಗಿ ನಿಂತಿರುವಂತಹ ಹೂ ಬಳ್ಳಿಗಳು. ಹೌದಾ? ಮತ್ತೊಂದು ವಿಶೇಷ ನಿಮ್ಗೆ ಕಾಣಿಸಿಕೊಡ್ತೇನೆ. ನಾನು ಆ ಕಡೆ ನೋಡ್ತೇನೋ, ನೀವು ಆ ಕಡೆ ನೋಡ್ಬೇಕು. ಬನ್ನಿ. ಗಗನದೊಳು ಮೇಘಗಳ 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 ನೀಲ ಗಗನದೊಳು ಮೇಘಗಳ 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 ನೀಲ ಗಗನದೊಳು
ನೀಲ ಗಗನದೊಳು ಮೇಘಗಳು 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 ಕಂಡಾಗಲೇ ಕಂಡಾಗಲೇ ಕಂಡಾಗದ ನಾಟ್ಯವ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀ ನೋಡೆ ನೀ ನೋಡೆ ನೀ ನೋಡೆ ಕಂಡಾಗಲೇ ನಾಟ್ಯವ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀ ನೋಡೆ ನೀ ನೋಡೆ ನೀಲ ಗಗನದೊಳು ಮೇಘಗಳ ಮೇಘಗಳ ಕಂಡಾಗಲೇ ನಾಟ್ಯವ ಕಂಡಾಗಲೇ ನಾಟ್ಯವ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನೋಡ ಕಂಡಾಗಲ ನಾಟ್ಯವ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡ ನೀ ನೋಡ ನೀ ನೋಡ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ದುಂಬಿಗಳು ಸುಮದಲ್ಲಿ ದುಂಬಿಗಳು ದುಂಬಿಗಳು ಅರಳಿದ ಸುಮದಲ್ಲಿ ದುಂಬಿಗಳು ಝೇಂಕಾರವ ಗೈಯುತ ಮಧುಬಗಿರುತ್ತಿದೆ 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 ನೋಡೆ ನೀ ನೋಡೆ ನೀ ನೋಡೆ ನೀ ನೋಡೆ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ಅರಳಿದ ಸುಮದಲ್ಲಿ ದುಂಬಿಗಳು ಅರಳಿದ ಸುಮದಲ್ಲಿ ದುಂಬಿಗಳು 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 ಝೇಂಕಾರವ ಗೈಯುತ ಝೇಂಕಾರವ ಗೈಯುತ ಝೇಂಕಾರವ ಗೈಯುತ ಮಧುಬಗಿರುತ್ತಿದೆ 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 ನೋಡ ನೀ ನೋಡ ನೀ ನೋಡ ನೀ ನೋಡ ಮರಿಗಳು ಚಿಗುರೆಯ ಮರಿಗಳು ಚಿಗುರೆಯ ಮರಿಗಳು ಚಿಗುರಲೆ ಮೇಯುತ್ತ ಮರಿಗಳು ಚಿಗುರಲೆ ಮೇಯುತ್ತ ಚಂದವ ನೋಡ ಜಿಗಿಯುವ 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 ಜಿಗಿಯುವ
ನೀನೋಡೆ ನೀನೋಡೆ ಚಿಗುರೆಯ ಮರಿಗಳು ಚಿಗುರಲೆ ಮೇಯುತ್ತ ಚಿಗುರಲೆ ಮೇಯುತ್ತ ಜಿಗಿಯುವ ಚಂದವ ಜಿಗಿಯುವ ಚಂದವ ಜಿಗಿಯುವ 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 ಚಂದವ ನೋಡ 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 ನೀನು ನೀಲ ಗಗನದಲ್ಲಿ ಮೇಘಗಳ ನಾಟ್ಯವ ನವಿಲು ಕುಣಿಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಗೈಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀನೋಡೆ 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 ಅಷ್ಟೇ ಅಲ್ಲ ತಾಬದ್ಧವಾಗಿ ದೇವಸ್ಥವಾಗಿ ಹೌದು ಅದು ಆ ಎಡೆಯಲ್ಲಿ ಚಿಗುರೆಯ ಮರಿಗಳು ಈ ಎಡೆಯಲ್ಲಿ ಭೂಮಿನ ಮಟ್ಟ ಮದುವೆ ಹೀರೋಸುಗ ಒಂದಿರುವ ತುಂಬಿಗಳ ಖ್ಯಾಕಾರ ಓಂಕಾರ ಕಾದಿನತೆ ತೈ ದಿನ್ನತ ಕಾದಿನ್ನತೆ ತೈ ದಿನ್ನತ ತಾ ದಿನ್ನತೆ ತೈ ದಿನ್ನತ ಮೇಘಗಳ ಕಂಡಾಗಲು ನಾಟ್ಯವಾಗಲು ಗೈಯುತ್ತಿದೆ ನೋಡ ಪ್ರಸ್ತಾವಿ ರಾಕ್ಷಸ ಬಂಧುಗಳೇ, ಹಾ ಇದೇ ಅಲ್ಲವೇನೋ ಮಹೇಶಮತಿ ನಗರ? ಬಂದು ನಿಂತ ನೆಲ ಅದೇ ಅಂತ ಅನಿಸ್ತಾ ಇದೆ. ನಾವು ಬಂದಿರುವಂತಹ ವಿಷಯವನ್ನ ಹಾ ಅರಸನಿಗೆ ತಿಳಿಸಬೇಕಲ್ಲ. ಹೌದು. ದೂತ ಕಾಣುತ್ತಾ ಇಲ್ಲವಲ್ಲ? ಓ, ಈ ಕಡೆಯಲ್ಲಿ ಏನೋ ಒಂದು ಬರ್ತಾ ಉಂಟು. ಇದು ಬಹುತೇಕ ಗೊಂಬೆ ಕಂಡ ಹಾಗೆ ಕಾಣ್ತಾ ಇದೆ. ನೋಡೋಣ. ಹಾ ಅಲ್ಲ, ಜೀವ ಉಂಟು ಅಂತ ಆಯ್ತು. ಹಾ ಯಾಕೆಂದ್ರೆ ಪ್ರತಿಕ್ರಿಯೆ ನೀಡ್ತಾ ಇದೆಯಲ್ಲ, ಹೌದೌದು. ಹಾಗಾಗಿ ಅವನಲ್ಲೇ ಮಾತನಾಡಿಸ್ಬಿಡುವ. ಯಾರಯ್ಯ ನೀನು? ನಾನು ಭಾಂಗಿ ಓಹೋ, ಈ ಊರಿನಲ್ಲೆಲ್ಲ ಆಹಾರ ಸೇವಿಸುವುದಿಲ್ಲ ಯಾರು, ಬಾಗಿಲನ್ನೇ ತಿನ್ನುವವರು ಅಂತ ಆಯ್ತು. ಬಾಗಿಲು ಮಕ ಅಂತ ಹೇಳುದಿಲ್ಲ. ಇಲ್ಲಿರುವ ಈ ಭಾಂಗಿನಿಗೆ ನಾನೇ ಓಹೋ, ಬಾಗಿಲ ಭಟ್ಟ. ಹೌದಾ? ಅಲ್ಲಯ್ಯ ಮಹಾರಾಯ, ಇದೇನಿದು ನಿನ್ನ ಮುಂಗಿನಲ್ಲಿ ಮಾತಾಡ್ಲಿಕ್ಕೆ ಸರಿ ಆಗುದಿಲ್ವ ನಿನಗೆ? ಇಲ್ಲಿದ್ದವರೆಲ್ಲ ಹೀಗಲ್ಲ, ನಾ ಒಬ್ಬನೇ ಹೀಗೆ. ಯಾಕೆ ಹೀಗೆ? ಇದು ಮಗಳು ಹಗೀಕೋ. ಯಾರ ಮಗಳು? ನಿಮ್ಮ ಮಗಳು. ಮಗಳು ಸರಿ ಇತ್ತು. ಮಗನ ಓ, ಮೊದಲು ಸರಿ ಇತ್ತು. ಆಮೇಲೆ ಮಾತಾಡುವಾಗ ಈ ಹೂಂಗ್ ಒಳಗೆ ಯಾವ ಹೂ ಅದು? ಹೂಂಗ್ ಹಂಗಮ್ಮ ಮತ್ತೇನೆ? ಹೂಂಗು ಹೂಂಗು. ಓ, ಮೂಗು. ಹೋಗು ಹೋಗು. ಹಾ ಹಾ ಹಂಗ ಒಳಗೆ ಹೂಂಗ್ ಎಂತದ್ದ? ದುರ್ಮಾಂಸ. ತೋರಿಸಬೇಡ ತೋರಿಸಬೇಡ, ಇಲ್ಲಿ ಬರ್ತಾ ಇದೆ. ಆಮೇಲೆ ಮಾತಾಡುವಾಗ ಹೊಸ ಆಯ್ತು. ಅಂದ್ರೆ ಇಲ್ಲಿ ಎಲ್ಲವರಿಗಲ್ಲ, ನನಗೊಬ್ಬರಿಗೆ ಮಾತ್ರ ಹೀಗೆ. ಮತ್ತೆ ಅದನ್ನ ಯಾಕೆ ಇಟ್ಕೊಂಡಿದ್ಯಾ? ವೈದ್ಯರಿಗೆ ತೋರಿಸಬೇಕಾಯಿತ್ತು. ತೋರಿಸಿದ್ದೇನೆ, ಕತ್ತರಿಸಬೇಕು ಅಂದ್ರು. ಕತ್ತರಿಸಾಕಬೇಕಾಗಿತ್ತು, ಮತ್ತೆ ಯಾಕೆ ಅದು? ಆಗುವು ಇಡೀ ಮುಖಕ್ಕೆ ಒಂದು ಮೂಗು. ಮತ್ತೆಲ್ಲವರಿಗೆಲ್ಲ 4-5 ಇರ್ತದ? ಅಲ್ಲ, ಅಹಂಕಾರಕ್ಕೆ. ಓಹೋ, ಈ ನಿಮ್ಮೂರ್ನೆಲ್ಲ ಮುಖದ ಮೇಲೆ ಮೂಗಿರುವುದು ಅಹಂಕಾರಕ್ಕ? ಚೆಂಗ ಅಲಂಕಾರ. ಓ, ಅಲಂಕಾರ, ಚಂದಕ್ಕಾಗಿ. ಕತ್ತರಿಸುವಾಗ ಯಾಕೆ ಆಗುವುದಿಲ್ಲ? ಉದ್ಯೋಗ ಬಿಡುವಾಗಿಲ್ಲ, ಅದನ್ನು ಬಿಡಬೇಕಾಗಿತ್ತು. ಕುಪ್ಪ ಇಲ್ಲ. ಆಮೇಲೆ ಹೋಗಿದ್ದಾನೆ ಹೇಗ? ಇವನೇರಿ ಮಗ, ಇವನೇರು ಕುಪ್ಪ ಇಲ್ಲ. ಕುಪ್ಪ ಎಲ್ಲ ಮಗ ಒಂದು ಪೊಯ್ ಪೊಯ್. ಓ, ಕುಪ್ಪವೇ ಇಲ್ಲ. ಪೊಯ್ ಪೊಯ್.
ಪೊಯ್ ಪೊಯ್ ಎಂತದಲ್ಲ ಪಾಯಿಂಟ್ ಪಾಯಿಂಟ್. ಹಿಂದೆ ನಮ್ಮ ಪಿಜ್ಜ ಅಜ್ಜ ಅಪ್ಪಯ್ಯ ಈಗ ನಾನು ಹುಟ್ಕೊಂಡ್ರೆ ಮುಂದೆ ಮಗ ಅದು ನಿಮ್ಮ ವಂಶ ಪರಂಪರೆ ಆದ್ರೆ ಬಿಡುವಾಗಿಲ್ಲ ಬಿಡುವಾಗಿಲ್ಲ. ನಾನಿದು ಯಾವೊಂದು ಗೊತ್ತಾಯ್ತ ಯಾವುದು ಇದು? ಮಾಹಿ ಪೊಕ್ಕಿ ಎಲ್ಲ ಉಂಟು ಅದು? ಗೇಹ ಗೇಹ ಹ? ಮಾಹಿ ಪೊಕ್ಕಿ ಗೇಹ ಮಾಹಿಷ್ಮತಿ ದೇಶ. ಹಾ ದೋನೆ ಕಾಕಪಿ ಕಾಗುಂಗ ಕಾಕಪಿ ಕಾಗುಂಗ ಕಾಕಿ ಪೀಕಿ ಹೇ ಕಾಕಿ ಮಿಕಂಗ ಮಗ ಹಿಂಗತ್ತಿ ಯಾವ ಆಕಾಕ್ಕೆ ಮೈ ಹಿಂಗೆ ಅಮ್ಮ ಹೋಗ ಏನು ಕಾಕಿ ಪೀಕಿ? ಕಾಕಪಿ ಕಾಗುಂಗ ಬಾಪು ಕಾರ್ತವೀರ ಅರ್ಜುನ, ಕಾರ್ತವೀರ ಅರ್ಜುನ. ಇಲ್ಲಿ ಅಧಿಕಾರಿ ಇದು ಮಹಿಷ್ಮತಿ ಅಂತ ಸತ್ಯ ಹೇಳ್ತಾ ಇದ್ದಾನೆ. ಯಾವ್ಯಾವ ಹೋಗ್ತಾನೆ ಯಾರೇ ನೀನು? ಸಂಗೀತಗಾರ ಹ? ಸಂಗೀತಗಾರ ಒಂದು ಹೇಳೇ ನೋಡುವ ಹಾಗಾದ್ರೆ. ಎಂಕ ನ್ಯಾಯವು ಅದೇ ಸಂಗೀತಗಾರ ಅಂತ ಹೇಳಿದಲ್ಲ ಯಾವ ನೀನು. ಏನ ಅಲ್ಲ ನಾನು ಸಂಗೀತ ಮಗುಗ ಸ್ವಗ್ಗಿಯ ಒಂದ ಎಂತ ಹೋಗುದು ಸ್ವಂತ ಸ್ವಗ್ಗಿ ನೋಡುವ. ಹೋಗುದು ಗತ್ತದ ಮೇಲೆ ಕೆಳಗಲ್ಲ ಅಲ್ಲ ಹೋಯ್ ನೀವೇ ವಿಚಾರ ಮಾಡಿ ಏನು? ಸರಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಪ್ರಶ್ನೆ ಆಗ್ತದೆ ತಾನೇ ಹೇಳ್ಕೊಂಡು ನಾವು ಸಂಗೀತ ಮಾಡುದ ಹೇಳ ನೋಡುವ. ಅಲ್ಲ ಅವನಿಗಂತೂ ತಾನೇ ಹೇಳಿಲ್ಲ ನಿಮ್ಗೆ ಇನ್ನು ವಿಚಾರ ಮಾಡಿ ಹೋಗಿ ಅದು ನೀವು ಇಲ್ಲಿ ಹೇಳಿದ್ದನ್ನು ಅಲ್ಲಿ ತಂದ್ಕೊಂಡು ಹೇಳುವುದು ಅಲ್ಲಿ ಹೇಳಿದ್ದನ್ನು ಇಲ್ಲಿ ತಂದು ಹೇಳುವುದು. ಓ ಸಂದೇಶಕರ ಸಂದೇಶ ಚರಣ ಕೇಳರು ಸಂದೇಶ ಚರಣ ಕೇಳರು ನಿಮ್ಮೊಡೆಯಂಗೆ ಬಂದಿಹುದುರಕ್ಕೆ ಶೀಘ್ರದಲ್ಲಿ ಬಂದಿಹುದುರಕ್ಕೆ ಶೀಘ್ರದಲ್ಲಿ ಮಂದಿ ಮಾರ್ಬಲವನ್ನೊಡಗೊಂಡು ಬರಗೇಳು ಮಂದಿ ಮಾರ್ಬಲವನ್ನೊಡಗೊಂಡು ಬರಗೇಳಲು ಎಂದನಾದೂತ ಒಲವಿನಲಿ ಸಂದೇಶಚರಣೆ. ಈ ಕ್ಷಣವೇ ಆಸ್ಥಾನ ಮಂಟಪಕ್ಕೆ ಹೋಗು. ಹೋಗಿ ಅಲ್ಲಿ ನಿನ್ನ ಅರಸನಾಂತ ಕಾರ್ತಿವೀರನ್ನ ಕಾಡು. ಹಂಗು ಹೀಗೆ ಹೊರ ಪ್ರದೇಶದಲ್ಲಿ ಹಾ ಲಂಕಾನಾಥ. ಲಂಕಾ ಅಂತ ಅಧಿನಾಥ ಅಧಿನಾಥ ಅಲ್ಲ ಸುಮ್ಮನೆ ನಿಮ್ಮ ಹೆಸರು ಲಂಕಾನಾಥ ನಾಲ್ಕ ಹೆಸರ ಹೆಸರು. ಹೆಂಕಂಗು ರಾವಣೇಶ. ರಾವಣೇಶ ಏನು ಬಂಗಿ ಬಂಗಿ ಯಾವ್ದದು? ಅಲ್ಲ ಏನು ಈ ಬಂಗಿ ಅಲ್ಲ ಮಾರಾಯ ಏನು ಬಂಗಿ ಏನು ಬಂದಿರಿ? ಯುದ್ಧಕ್ಕೆ. ಉಗ್ಗ ಉಗ್ಗಲ್ಲವ ಹ, ಯುದ್ಧ ಸಮರ. ಮುಸುಲ ಯುದ್ಧಕ್ಕೆ ನೀವು ಹೌದು. ಯಾಕುಮಾನೋದ್ದಾನೆ ಅಂದ್ರಕ್ಕೆ ಇಲ್ಲೆಮ್ಮ ನಗರದಲ್ಲಿ ಯಾತು ಧಾನೇಂದ್ರ ಕೇಳ ಇಲ್ಲೆಮ್ಮ ನಗರದಲ್ಲಿ ಭೂತಳೇಶ್ವರನು ನಾರಿಯರ ವ್ರಾತ ಸಗ ಭೂತಳೇಶ್ವರನು ನಾರಿಯರ ವ್ರಾತ ಸಗೈದೇನು ಬರುವ ನರಗಳಿಗೆ ವ್ರಾತ ಸಗೈದಿಗನು ಬರುವ ನರಗಳಿಗೆ ನೀ ತಡವುದೆನಲೆಂದ ಅಸುರ ನೀ ತಡವುದೆನಲೆಂದ ಅಸುರ ಯಾಕುಮಾನೋದ್ದಾನೆ ಅಂದ್ರಕ್ಕೆ ಹಾ ಗೊತ್ತಾಯ್ತು ಹೇಳು. ಎಂತ ಬಂದಿದ್ದೆ ಅದು ನಮ್ಮ ಪುಣ್ಯ ಹ್ಮ್. ಓ ಯಾಕುಮಾನೋದ್ದಾನೆ ಅನ್ನ ಇದು ನೀವ್ ಹೇಳಿದ್ದೇನು ಯುದ್ಧಕ್ಕೆ ಬಂದಿದ್ದೇವೆ. ನಮ್ಮ ಮಾಡು ಹೌದು. ನಿಮ್ಗೆ ವಿಷಯ ಗೊತ್ತಿಲ್ಲ ಏನು? ಅವ್ರು ಇಲ್ಲಿರ ಮಾರಾಯ ಸತ್ತೇ ಹೋದ್ರ? ಎಷ್ಟು ದಿವಸ ಆಯ್ತು? ಯಾವಾಗ ಸತ್ತೋದು ನಮಗ್ ಗೊತ್ತಾಗ್ಲಿಲ್ವಲ್ಲ. ನಿಮ್ ಬಾಯಿ ದಾರಿ ಬದಿ ಬಿದ್ದ ಸಾಯಿ ನಾಯಿ ಬಿಡ್ಬೇಕು ನಿಮ್ಮ ಬಾಯಿ ಯಾಕೆ ಮಾತಾಡ್ತೀರಿ? ನೀನೇ ಹೇಳ್ತಲ್ಲನಯ್ಯ. ನಮ್ಮ ಮಹಾಪ್ರಭುಗಳು ಎಂದು ಹತ್ತೋದು ಹೋದ್ರು ಒಂದೇ ಹತ್ತು ಮತ್ತಿನ್ನೇನೆ ಅವ್ರಿಲ್ಲ. ಒಂದು ಅರ್ಥ ಹೌದಲ್ಲ. ಹಾಗಲ್ಲ ಸ್ವಾಮಿ ಅವ್ರು ಇಲ್ಲಿಲ್ಲ ಹಾಗಿದ್ರೆ ಎಲ್ಲಿ ಹೋಗಿದ್ದಾರೆ? ಮನೆಯಲ್ಲಿಲ್ಲ. ನಿಂಗ್ಯಾಕೆ ನಿಂಗ್ಯಾಕೆ ಓ ಲಿಂಗ ಕಾಯ್ಲಿಕ್ಕೆ ಹೋಗಿದ್ದಾರಂತೆ. ನಿಂಗ್ಯಾಕ ಜನಜಾತಿಯ ಬಾಜೆ ಜನದ ಗಂಜಿನಿಯ ಓಹೋ ನೀರಾಟ. ಮಂಗ್ವಿ ಹಂಗ ಜಲಕ್ರೀಡೆಗೆ ವನವಿಹಾರಕ್ಕೆ. ವನವಿಹಾರ ಜಲಕ್ರೀಡೆ. ಏನದು?
ಕೆಂಬೂತ ಕುಡ್ದ ಹಾಗೆ. ಅವನಿಗೆ ಸರಿ ಭಾಷೆ ಬರೋದಿಲ್ಲ, ಆದ್ದರಿಂದ ಎಲ್ಲವನ್ನೂ ಭಾವದ ಮೂಲಕವಾಗಿ ಪ್ರಕಟಪಡಿಸುತ್ತಾರೆ. ಅಲ್ಲಿ ಹೋಗಿ ಒಬ್ಬರೇ ಹೋಗಿದ್ದಾರಾ? ನಾನೇನು ಮಹಾರಾಜ ಅಂತ ಹೇಳ್ತೀಯ, ನಾಯಿ ಮರಿಯನ್ನು ಕರ್ಕೊಂಡು. ಓಹೋ, ನಾರಿಯರು ಹೆಣ್ಣು ಮಕ್ಕಳು. ಯಾವುದು ಹಿಂಗ ಮಾತಿನ ತಪ್ಪು ತಪ್ಪು ಕೇಳ್ತಾರೆ. ಹಿಂಗ ಅನ್ಕೊಂಡೆ ಓ ನಾನೇ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಹೀಗೆ ಮಾಡೋದು ಗೊತ್ತಾಗಿ ಹಾಗೆ ಹೋಗಿದ್ದಾರೆ. ಈಗ ವಾಣಿಯ ಎಷ್ಟೊತ್ತಿಗೆ ಬರ್ತಾರೆ? ಸಂಪೂರ್ಣ ಮೇಲೆ ಬರ್ತಾರೆ. ಮತ್ತೆ ನಿಮ್ಮೂರಿನಲ್ಲಿ ಬೇರೆ ಯಾರು ಆಳು ಕಾಳುಗಳೇ ಇಲ್ವಾ? ಯಾಕೆ ಮಹಾರಾಜನಾದವ ಸೊಪ್ಪು ಹೊತ್ಕೊಂಡು ಬರ್ತಾನೆ ಅಂತಾದ್ರೆ ನೀನು ಹೇಳ್ತಿಲ್ಲ ಸೊಪ್ಪು ಹೊತ್ಕೊಂಡು ಬರ್ತಾನೆ. ನೀನು ಹೇಳ್ತಿಲ್ಲ, ಏನು ನಮಗೇನು ಗೊತ್ತು. ಓ, ಸ್ವಲ್ಪ ಹೊತ್ತಿನ ಮೇಲೆ ಬರ್ತಾರೆ. ಈಗಲೇ ಅವನನ್ನ ಕಾಣಬೇಕಾಗಿತ್ತಲ್ಲ. ಪುರುಸತ್ತಿಲ್ಲ. ಈಗ ಪುಸ್ತಕಿಲ್ಲ, ಮತ್ತೆ ನೀವು ಹೋಗೋದಿಲ್ಲ. ನಿಮಗೆ ಹತ್ತು ಇಲ್ಲದಾಗ್ಲಿಕ್ಕಿಲ್ವೋ? ನೀವೇನೋ ನೀರಾಟವನ್ನು ಮುಂದುವರಿಸುವ ಉತ್ಸಾಹದಲ್ಲಿದ್ದೀರಿ, ಆದ್ರೆ ಪರಿಸ್ಥಿತಿಯನ್ನು ನೋಡಿದ್ರ ಏನಾಗಿದೆ? ನೋಡಿ ಇಲ್ಲ ಸ್ವಾಮಿ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ, ನೀರಾಟ ಸಲ್ಲ, ನೀರಾಟ ಸಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ, ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ. ನೀರಾಲಿಸಿ ಕೇಳು ನೀರಿಲ್ಲವಲ್ಲ, ನೀರಿಲ್ಲವಾದರೆ ನೀರಾಟ ಸಲ್ಲ. ಆ ಮಾತು ಹೌದು. ಯಾವುದು? ನೀರಿಲ್ಲದಿದ್ದಾಳೆ ನೀರಾಟ ಸಲ್ಲ. ನೀರಿದೆಯಲ್ಲ, ಹರಿದು ಹೋಗ್ತಾ ಇದೆಯಲ್ಲ, ಇದು ನೀರಾವುದು ಕಾಣುವುದು? ನಿಮ್ ಕಣ್ ಕಾಣಿಸುದಿಲ್ವಾ? ಕಾಣಿಸ್ತದೆ. ದೃಷ್ಟಿ ತೋರುದಿಲ್ವಾ? ಹೌದು. ಇದೇನ ಇದು? ನೀರಾವುದು ನೆಲ ಅಲ್ಲ. ಹಾ. ಆದ್ರೆ ಹಾ. ಯಾವುದಕ್ಕೆ ಆಗಿರಲಿ ಹಾ. ಒಂದು ಪ್ರಮಾಣ ಎನ್ನುವುದು ಬೇಕೇ ಬೇಕು. ಎಲ್ಲ ವ್ಯವಹಾರಕ್ಕೂ ಎಲ್ಲ ವ್ಯಕ್ತಿಗಳಿಗೂ ಪ್ರಮಾಣ ಅಂತ ಬೇಕು ಜೀವನದಲ್ಲಿ. ಅದು ನೀರಿನಲ್ಲಿ ನೀರಾಟಕ್ಕೂ ಒಂದು ಪ್ರಮಾಣ ಎನ್ನುವುದು ಬೇಕು. ನೀರಾಟದ ಪ್ರಮಾಣ ಏನು? ನೋಡಿ, ಹಾ. ಆ ಗಂಡು ಮಕ್ಕಳಿಗೆ ಹಾ. ಸಾಮಾನ್ಯ ಸೊಂಟ ನೀರಿದ್ರೆ ಸಾಕಾಗ್ತದೆ, ಹಾ, ಹಾ. ಹೆಚ್ಚಿನ ಮೊಣಕಾಲಿದ್ರೆ ಸುಧಾರಿಸಿಕೊಳ್ತಾರೆ. ಅನಿವಾರ್ಯ ಆದಾಗ. ಆದ್ರೆ ಹೆಣ್ಣು ಮಕ್ಕಳಿಗೆ ಹಾಗಲ್ಲ, ಮತ್ತೆ ಕಂಠ ಪ್ರಮಾಣ ನೀರು ಬೇಕು. ಬೇಕೇ ಬೇಕು. ಹೌದು ಹೌದು. ನಮಗೆ ಸ್ವಂತ ಪ್ರಮಾಣ ಸಾಕು. ಸಾಕು. ನಿಮಗೆ ಕಂಠ ಪ್ರಮಾಣ ಬೇಕು. ಬೇಕು. ನಿಮ್ಮ ಕಂಠ ಪ್ರಮಾಣವೇ ಬೇಕು. ಯಾಕೆ? ಇಲ್ಲದ್ರೆ ತೊಂದರೆ ಆಗ್ತದೆ. ಯಾರಿಗೆ? ಹೌದೌದು. ಯಾಕೆ ಹೇಳುವುದನ್ನ ಏನೇ? ತೋರುತ್ತಲಿದೆ ಕೂಚ ನಾಚಿಕೆ ನೋಡು, ತೋರುತ್ತಲಿದೆ ಕೂಚ ನಾಚಿಕೆ ನೋಡು, ತೋರು
ಕುಚ ನಾಚಿಕೆ ನೋಡು ತೋರುತ್ತಲಿದೆ ಕುಚ ನಾಚಿಕೆ ನೋಡು ಹೇ ಚದುರಾನೆ ನೀ ಆಲೋಚನೆ ಮಾಡು ಹೇ ಚದುರನೆ ನೀ ಆಲೋಚನೆ ಮಾಡು ತೋರುತ್ತಲಿದೆ ಕುಚ ನಾಚಿಕೆ ನೋಡು ಹೇ ಚದುರನೆ ನೀ ಆಲೋಚನೆ ಮಾಡು ಆ ಆ ಚದುರನೆ ನೀ ಆಲೋಚನೆ ಮಾಡು ಚದುರನೆ ನೀ ಆಲೋಚನೆ ಮಾಡು ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ ನೀರಿಲ್ಲವಾದರೆ ನೀರಾಟಸಲ್ಲ ನೀರಿಲ್ಲವಾದರೆ ನೀರಾಟಸಲ್ಲ ನೀರಾಟಸಲ್ಲ ನೀರಿಲ್ಲವಲ್ಲ ನೀರಿಲ್ಲವಾದರೆ ನೀರಾಟಸಲ್ಲ ತೋರುತ್ತಲಿದೆ ಕುಚ ನಾಚಿಕೆ ನೋಡು ನಾಚಿಕೆ ನೋಡು ಹೇ ಚದುರನೆ ನೀ ಆಲೋಚನೆ ಮಾಡು ಹೇ ಚದುರನೆ ನೀ ಆಲೋಚನೆ ಮಾಡು ಆಲೋಚನೆ ಮಾಡು ತೋರುತ್ತಲಿದೆ ಕುಚ ತೋರುತ್ತಲಿದೆ ಕುಚ ನಾಚಿಕೆ ನೋಡು ಏನದು ಸ್ವಾಮಿ ನೀರು ಆ ಪ್ರಮಾಣದಲ್ಲಿ ಇಲ್ಲದಿದ್ರೆ ನಮ್ಮ ಮರ್ಯಾದೆ ಆಗ್ತದೆ. ಹೌದು. ಓ ನಿಮ್ಮ ಮಾನ ಮರ್ಯಾದೆ ಅಲ್ಲ ನೀರಿನ ಒಳಗೆ ಉಂಟಲ್ವಾ? ಹಾಗಲ್ಲ ಹಾಗಲ್ಲ ಹಾಗಲ್ಲ. ಮನ್ಸು ಅಂತದ್ದೇ ಇದು ಕಡಿಮೆ ಆದ್ರೆ ಹೋಗ್ತದೆ. ಹೇಗೆ ಹೇಗೆ ಹೋಗ್ತದೆ ಅನ್ನೋದು ಗೊತ್ತಿದೆ. ಯಾರಾದ್ರೂ ನೋಡ್ರಿ ಅಂತ ಹೌದು. ಕೆಲವು ಜನ ನೋಡೋದಕ್ಕೆ ಬರ್ತಾರೆ, ನೋಡ್ಕೊಂಡು ಹೋಗ್ಲಿ. ಹಾಗಲ್ಲ ಆದ್ರೂ ಮರ್ಯಾದೆ ಹಾಗೆಲ್ಲ ಮರ್ಯಾದೆ ಬಿಡುವುದು ಸಾಧ್ಯವಾ? ಯಾವ ಮರ್ಯಾದೆ ಹೇಗೆ ಯಾವ ವಿಧಾನವಾಗಿ ನಾನು ಏನು ಹೊಳಿಲೇ ಇಲ್ಲ. ಅದು ಹೋಗ್ತದೆ ಅನ್ನೋದು ಗೊತ್ತಾಗ್ತದೆ. ಆದ್ರೆ ಹೇಳುವುದು ಯಾವ ಬಾಯಲ್ಲಿ ಹೇಳುವುದು ಹೇಳಿ? ನಿಮ್ಮ ಅಂದ್ರೆ ಹೇಳಿ. ಆಗಲ್ಲ, ಹೇಳುದು ಯಾವ ರೀತಿ ಹೇಳುದು ಅಂತ ಗೊತ್ತಾಗುದಿಲ್ಲ. ಸ್ವಲ್ಪ ಎಣಿಸಿ ಬಿಡಿಸಿ ನೋಡಿ. ಹೇಳಲಿಕ್ಕೆ ನಾಚಿಕೆ. ಹೌದು, ನಾಚಿಕೆ ಆಗ್ತದೆ. ನೀನ್ ಹೇಳ ಅಂದ್ರೆ ನೀನ್ ಹೇಳು. ನಾನ್ ನಾಚಿಕೆ ಬಿಟ್ಟೋಳು ಅಂತಲ್ಲ. ನಾನು ಅಲ್ಲ ಅಂತ ಹೇಳಿದ್ರ ಅಂದ್ರೆ ಅದೇ ಆಯ್ತಲ್ಲ. ನೀನ್ ಅಜ್ಜೆ ಬಿಡ್ಲಿಲ್ವಾ? ಸುಮ್ಮನೆ ಬೇಡ. ಯಾಕೆ
ಸುಮ್ಮನೆ ಬೇಡ. ಹಾಗಲ್ಲ ಹಾಗಲ್ಲ, ಏಕಾಂತದಲ್ಲಿ ಇರಬಹುದು. ಅದು ಹೀಗೆಲ್ಲ ಲೋಕಾಂತದಲ್ಲಿ ಅಲ್ಲಿ ನಿಮ್ ಮರ್ಯಾದೆ ಹೋಗುದಕ್ಕೆ ಏನ್ ಆಗಿದೆ ತೊಂದರೆ? ನಾನು ಹೇಳಿಬಿಡ್ತೇನೆ. ಅಂದ್ರೆ ಈ ಎಲ್ಲವರ ಮರ್ಯಾದೆಯನ್ನು ಉಳಿಸೋದಕ್ಕಾಗಿ ಒಂದು ಕ್ಷಣ ನಾನೇ ಬಿಟ್ಟು ಅದನ್ನೆಲ್ಲ ಹೇಳಿಬಿಡ್ತೇನೆ. ಬಿಡುವುದಿದ್ರು ಬೇರೆಯವರಿಗಾಗಿ ಬಿಡ್ತೇನೆ. ಮತ್ತೇನಲ್ಲ, ಕಂಠ ಪ್ರಮಾಣದಲ್ಲಿ ನೀರಿಲ್ಲ ಅಂತಾದ್ರೆ ನಮ್ಮ ನಮ್ಮ ಹುಯ್ಯಲ ಕೇಳುತ್ತಲೇ ಸಾರಸಾಕ್ಷಿಯರಿಂಗೆ ಪೇಳಿದ ನಾಚದಿರಿ 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 ಜನತ ಭುಜ ಸಹಸ್ರದಿಂ ಸಲಿಲವಂ ಅಡ್ಡೈಸಲ್ಗೆ ಚಕ್ರೇಶ್ವರನಾಗಿರುವಂತಹ ಕಾರ್ತಿವೀರ್ನ ಹೆಂಡಿರು ಮಾನ ಮರ್ಯಾದೆ ಬಿಡಬೇಕಾದಿಲ್ಲ. ನೋಡಿ ನನ್ನ ಅಸಮಸಾಹಸವನ್ನ ಹೊರಗೆ ಹೋಗುತ್ತಿರುವಂತಹ ಈ ನೀರನ್ನ 500 ಕರಗಂಟೆ ಕಟ್ಟಿ ನಿಲ್ಲಿಸ್ತೇನೆ. 500 ತೋಳಿನಿಂದ ಜೊತೆ ನೀರಾಚಾಡ್ತೇನೆ. ಬರುವನಿತರಳು ಮಧ್ಯಾಹ್ನವಾದುದನ್ನು ಪರಿಕಿಸುತ್ತ ಶಂಕರನ ಪೂಜೆಯನು ವಿರಚಿಪೆನು ತಾನೆನುತ ಶಂಕರನ ಪೂಜೆಯನು ವಿರಚಿಪೆನು ತಾನೆನುತ ಪ್ರಾಸ್ಥಾನಿಗಳೇ, ಮಹಾಪ್ರಭು, ಈ ನರ್ಮದಾ ನದಿಯ ತೈಯ ಪ್ರದೇಶಕ್ಕೆ ಬಂದು ನಿಂತಾಗ ನಮಗೆ ಕಾಣುತ್ತಿರುವುದೇನು? ಏನು? ನಡುನೆತ್ತಿಗೆ ಬಂದಿರುವ ಭಗವಾನ್ ಭಾಸ್ಕರನನ್ನು. ಓಹೋ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ದಿವಸದ 3 ವೇಳೆಯಲ್ಲಿ ಆ ಪರಶಿವನನ್ನ ಪೂಜಿಸಿದಲ್ಲದೆ ನಾನು ಯಾವ ಕಾರ್ಯಕ್ಕೂ ಅಣಿಯಾಗುವುದಿಲ್ಲ. ಅಂಥ ಸುವರ್ಣ ಕಾಲ ಸನ್ನಿಹಿತವಾಗಿದೆ. ಆದ ಕಾರಣ ನದಿಯಲ್ಲಿ ಇಳಿದು ಸ್ನಾನವನ್ನ ಮಾಡಿ ಆ ಈಶ್ವರಾರಾಧನೆಗೆ ಮುಂದಾಗುತ್ತೇನೆ. ಅದಕ್ಕೆ ಬೇಕಾದಂತಹ ಫಲ ಪುಷ್ಪ ಇತ್ಯಾದಿವಂತಂದು ನೀವು ಅಣಿ ಮಾಡಿ ಆ ರೀತಿ ನಾನು ಸಂಗ್ರಹಿಸಿಕೊಡ್ತೇನೆ. ಕಳಚಿ ವಸನಾಭರಣವೆಲ್ಲವ ಕಳಚಿ ವಸನಾಭರಣ ಎಲ್ಲವ ನದಿಯೊಳಗೆ ತಾನಿಳಿದು ಸ್ನಾನವು ಗೈದು ಸ್ನಾನವು ಗೈದು ಮೇಲ ಕೈ ತಂದು ಮೊಡಿ ವಸನಗಳ ನುಟ್ಟು ಭಸ್ಮಧಾರಣೆಗೈದು ಮರಳಿನ ಲಿಂಗವೂ ಮರಳಿನ ಲಿಂಗವೂ ಮಾಡಿ ಅಭಿಷೇಕವೂ ಗೈದು ಅಭಿಷೇಕವೂ ಗೈದು ಫಲಪತ್ರೆ ಸುಮಗಳಿಂದ ಶಂಕರನರ್ಚಿಸಿ ಫಲಪತ್ರೆ ಸುಮಗಳಿಂದ ಶಂಕರನರ್ಚಿಸಿ ಮಂಗಳಾರತಿ ಎತ್ತಿದನು ಭಕ್ತಿಯಲ್ಲಿ ಶಂಕರನ ಧ್ಯಾನಿಸಿದ ಓಂ ನಮಃ ಶಿವಾಯ
ಓಂ ನಮ ಶಿವಾಯ ಓಂ ನಮ ಶಿವಾಯ ನಮ ಶಿವಾಯ ಓಂ ನಮ ಶಿವಾಯ ಅನುತ ಶಂಕರನ ಧ್ಯಾನಿಸಿದ ಆ ಕ್ಷಣದ ಸಲಿಲವಕ್ಕೆ ಮರಳಿನ ಲಿಂಗವನ್ನು ಒಯ್ಯಿದಾಗ ದೂತ ಕೇಳಿ ಪರಿಯ ಜಮಯಾತ ಕುಕ್ಕುತ್ತಿದ ದೂತ ಕೇಳಿ ಪರಿಯ ಜಮಯಾತ ಕುಕ್ಕುತ್ತಿದ ನೀ ತಿಳಿದು ಬಾರೆಂದನಾಗ ನೀ ತಿಳಿದು ಬಾರೆಂದನಾಗ ರಾಜಧಾನಿಗಳೇ ಮರಳಿನಿಂದ ಈಶ್ವರಲಿಂಗವನ್ನು ಮಾಡಿ ಪೂಜಿಸುತ್ತಿರುವಂತಹ ಕಾಲದಲ್ಲಿ ತೆರೆ ಒಂದು ಒಟ್ಟಿ ಬಂದು ಆ ಲಿಂಗವನ್ನೇ ಸೆಳೆದುಕೊಂಡು ಹೋಯಿತಲ್ಲ. ಬಹುಶಃ ಇದು ಸಹಜವಾಗಿ ನಡೆದ ವ್ಯವಹಾರವಲ್ಲ. ಯಾರಿಂದಲೂ ಆದಂತಹ ಕೃತ್ಯ, ಯಾರಿಂದ ಇಂತಹ ಕೃತ್ಯವಾಗಿರಬಹುದು. ದೂತನೊಬ್ಬ ಓಡಿ ಬಂದು ಹೇಳಿ ಹೋಗ್ತಾ ಇದ್ದಾನೆ ಪ್ರಭು. 500 ಕರಗಳನ್ನ ನದಿಗೆ ಅಡ್ಡಗಟ್ಟು 1000 ಭುಜವುಳ್ಳಂತ ವ್ಯಕ್ತಿ 500 ಕರಗಳಿಂದ ನಾರಿಯರನ್ನ ಕೂಡಿ ಜಲಕ್ರೀಡೆ ಆಡ್ತಿದ್ದಾನೆ ಎನ್ನುವುದಾಗಿ ಆ ಪರಿಣಾಮವಾಗಿ ಎಲ್ಲಗನು ನೋಡ್ಬೇಕಂತ ಕೇಳಿ ಬರವಂಟನಾಗ ಹೌದು, ಅರಸುತ್ತಿರುವಂತಹ ಬಳ್ಳಿ ಕಾಲಿಗೆ ತೊಡಕಿದ ಹಾಗಾಯಿತು. ಕಾರ್ತವೀರ್ಯ ಸಮೀಪದಲ್ಲಿ ಇದ್ದಾರೆ. ಸ್ಪಷ್ಟ ಸ್ಪಷ್ಟ. ಹಾಗಾದ್ರೆ ಅರಕ್ಷಣವು ತಡಮಾಡುವಂತಿಲ್ಲ. ಹುಡುಕುತ್ತಾನೆ ಜೋಡ. ಹೇಳಿರಿ. ಸೇನೆ ಬಂದಂತಿದೆ ಈ ನದಿ ತಟದಿ ನೀನದರ ನಿಧಾನಿತು ದಯದಿ ಸೇನೆ ಬಂದಂತಿದೆ ಈ ನದಿ ತಟದಿ ಭಯಂಕರವಾದ ಸದ್ದುಗದ್ದಲ ಅಷ್ಟೇ ಅಲ್ಲ, ಧೂಳು ರಮಮಂಡಲ ಸೇರ್ತಾ ಇದೆ. ಭಾವಿಸಿ ನೋಡಿದ್ರೆ ಅದು ಸೇನೆ ಬಂದಾಗಿರುವುದಕ್ಕೆ ಸಾಕು. ನರಪತಿ ಕಣುತ ಸಲಿಲವನು ನರಪತಿ ಕಣುತ ಸಲಿಲವನು ಅತಿ ಬೇಗದಿಂದ ಬಿಟ್ಟು ನಿನ್ನ ಸತಿದು ಮತನವ ರಾಕ್ಷಸ ಸೈನ್ಯ ಈ ಕಡೆ ಬರ್ತಾ ಇದೆ. ನಾನು ನೋಡ್ಕೋತೇನೆ. ಹೋಗಿ ಶರಚಾಪವ ಕೈಗೊಂಡು ಶರಚಾಪವ ಕೈಗೊಂಡು ತಾ ಕಾಣುತ್ತ ಸೇನೆಯನಂದು ತಾ ಕಾಣುತ್ತ ಸೇನೆಯನಂದು ಶರಚಾಪವ ಕೈಗೊಂಡು ತಾ ಕಾಣುತ್ತ ಸೇನೆಯನಂದು ರಾಕ್ಷಸ ಬರಲಿಸಬೇಕೆ 500 ಕರೆಕ್ಟ್ ಅಜಯ ಮಾತ್ರ ಧರಸಡೆ ಹಿಡಿದ್ದೇನೆ. 500 ಕರೆ ಕ್ರೂರವಾದ ಘೋರವಾದ ಭಾರ ಹಿಡಿದ್ದೇನೆ. ಬನ್ನಿ ನೋಡಿ. ವಸುಮತೀಶ ಕೇಳೋ ವಸುಮತೀಶ ಕೇಳೋ ವಸುಮತೀಶ 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 ಕೇಳು ನಿನ್ನ ಕೆಸರದೇನ ಯಾವ ಪುರವು ಕೆಸರದೇನ ಯಾವ ಪುರವು ವಸತಿ ಯಾವ ಔಷಧವನ್ನು ಕೆಸರದೇನಲ್ಲ ಎದುರು ನಿಂತಿರುವಂತಹ ಅಪರಿಚಿತನೇ ನಿನ್ನ ಆಯಾ ಆಕಾರ ನಿಟ್ಟು ನೋಟ ಇತ್ಯಾದಿಗಳ ಕಂಡಾಗ ನೀನೊಬ್ಬ ಅರಸು ಎನ್ನುವುದಾಗಿ ನಿರ್ಣಯಿಸುತ್ತೇನೆ. ನನ್ನ ನಿರ್ಣಯವೇ ಸತ್ಯವಾದ ಪಕ್ಷದಲ್ಲಿ ಯಾವ ದೇಶವನ್ನು ಆಳುವಂತಹ ವ್ಯಕ್ತಿ, ನಿನ್ನ ಹೆಸರೇನು, ಪರಿಚಯವನ್ನು ಕೊಡ್ತೀಯ? ಯದುಕೂಲೇಂದ್ರ ಅಸಮಾಸಾಗಸೋ ಅಯ್ಯ ತಾಂ ತಾಂ ತದಿನದಿ
ಕುಲೇಂದ್ರ ಅಸಮಸಗಸಿ ಕಾರ್ತವೀರ್ಯ ರಸಯುಡೆನ್ನ ನಾಮವಿಗುದು ಪೆಸರ ಪೇಳೆಲ ರಸಯುಡೆನ್ನ ನಾಮವಿಗುದು ಪೆಸರ ಪೇಳೆಲ ನಾಮಗಿಗುದು ಪೆಸರ ಪೇಳೆಲ ನಾನು ನಮ್ಮ ನೆಲಕ್ಕೆ ಬಂದು ನಮ್ಮ ಸಂಬಂಧವಾಗಿ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ ಅಸುರ ಕೇಳಿ ಎದುಕುವೆ ಅಂದ ಅಸಮಸಾಹಸಿ ಕಾರ್ತವೀರ್ಯ ಅರ್ಜುನ ಅಂದ್ರೆ ನೀನ್ ಯಾರ ಮೇಲೆ ಹೇಳು ನಾನು ಯಾರು? ಧೀರ ಲಂಕೆ ಕೆಲಸ ಧೀರ ಬಲು ಧೀರ ಬಲು ಧೀರ ಧೀರ ಲಂಕೆ ಯರಸು ಶತ್ರುವಾರ ಮಥನ ಶತ್ರುವಾರ ಮಥನ ಬ್ರಹ್ಮವಂಶ ಶತ್ರುವಾರ ಮಥನ ಬ್ರಹ್ಮವಂಶ ಕೈರವಾಸ್ಯ ಎಂಬರೆನ್ನ ಮೂರು ಜಗದೊಳು ಕೈರವಾಸ್ಯ ಎಂಬರೆನ್ನ ಮೂರು ಜಗದೊಳು ಓ ಕಾರ್ತವೀರ್ಯ, ವಿಖ್ಯಾತವಾದಂತಹ ಒಂದು ಬ್ರಹ್ಮವಂಶ, ಅದುವೇ ಪೌಲಸ್ತ್ಯ ಬ್ರಹ್ಮರದು. ಅವರ ಮಗನೇ ವಿಶ್ವವಸ್ಸು. ವಿಶ್ವವಸ್ಸು ಹಾಗಲ್ಲದೆ ಕೈಕಸ್ಯ ಪ್ರೇಮ ದಾಂಪತ್ಯದ ಫಲವಾಗಿ ಹುಟ್ಟಿದ ಹಿರಿಯಾರ್ಭಕನೇ ಈ ರಾವಣೇಶ್ವರ. ಒಂದು ಕಾಲದಲ್ಲಿ 3 ಲೋಕವನ್ನು ಓಡಾಟ ಮಾಡಿದ್ದೇನೆ. ಒಂದಲ್ಲ ಎರಡಲ್ಲ, 14,000 ವರ್ಷ ಪರ್ಯಂತರವಾಗಿ ಯುದ್ಧವನ್ನ ಮಾಡಿದ್ದೇನೆ ಯೋಧರಲ್ಲಿ. ಆ ಕಾಲದಲ್ಲಿ ಎಲ್ಲವರನ್ನ ಬಗ್ಗು ಬಡಿದಿದ್ದೇನೆ. ಇಂಥ ನನ್ನ ಸಾಹಸದ ಕಥೆಯನ್ನು ಕೇಳಿದಂತಹ ಲೋಕದ ವಿದ್ವಾಂಸರು ಪಂಡಿತೋತ್ತವರು ರಾವಣ ಅಂತಂದ್ರೆ ಸಾಮಾನ್ಯದವನಲ್ಲ, ಆತ ಶತ್ರುವಾರ ಮಥನ. ಇಂಥ ಶತ್ರುವಾರ ಮಥನ ಧೀರ ಲಂಕೆ ಅರಸ ಅಂತಂದ್ರೆ ನಾನು. ನೀನು ಬರೀ ರಾವಣ ಅಲ್ಲ, ಹುಡಿ ರಾವಣ ಅಲ್ಲ. ದೀನಾನಾದರ್ ಒಳಿತು ಮನಕ್ಕೆ ಭೂರಿ ದೋಷವು ಎತ್ತದಿನ ತಾನ್ ದಿತ್ತೈ ದಿತ್ತಾನ್ ದಿತ್ತೈ ಸರ್ವದಿನ ತಾನ್ ಧೀರನಾದರ್ ಒಳಿತು ಒಳಿತು ಮನಕ್ಕೆ ಭೂರಿ ತೋಷವಾಯ್ತು ಮನಕ್ಕೆ ಭೂರಿ ತೋಷವಾಯ್ತು ಮನಕ್ಕೆ ಬಂದ ಕಾರಣಂಗ ಏನು ಬೇಳು ಹೋರ ನೆನ್ನಳು ಕಾರಣಂಗಳೇನು ಬೇಳು ಹೋರ ಎನ್ನಳು ವೀರ ವೀರ ಶೂರ ಸಂತೋಷ. ಹಸಿವಿಗೆ ಹಸಿ ಹುಲ್ಲನ್ನು ಕಂಡಾಗ ಎಷ್ಟು ಸಂತೋಷ ಉಂಟಾಗ್ತದೋ ಹಾಗೆ ಧೀರ್ಣ ನನಗೆ ಸಂತೋಷ ಉಂಟಾಗಿದೆ. ಆದ್ರೆ ಯಾವ ಉದ್ದೇಶ ಹೊಡೆಯಲು ಹೊತ್ತು ಇಲ್ಲಿವರೆಗೆ ಬಂದೆ ಎಂಬುದನ್ನು ಹೇಳು. ಬಯಸಿ ಬಂದ ಬಯಸಿ ಬಂದನೀಗ ಧರಿಸು ಚಾಪ ಶರವ ಧರಿಸು ಚಾಪ ಶರವ ದುರದ ಪರಿಯ ನೋಡಲೆಲ್ಲ ತ್ರಿದಶ ಎಲ್ಲರೂ ದುರದ ಪರಿಯ ನೋಡಲೆಲ್ಲ ತ್ರಿದಶ ಎಲ್ಲರೂ
ಸಾಮರ್ಥ್ಯ ನಿನ್ನಲ್ಲಿ ಇದ್ದದ್ದೇ ಹೌದಾದ್ರೆ ಧರಿಸು ಚಾಪಾಪಾಣ ಖಡ್ಗ, ಇಲ್ಲವಾದ್ರೆ ಶರಣಾಗು. ಇನಿತು ನಮಗೆ ಬೈರವಿಲ್ಲ, ಬರಿದೆ ದುರವ ಕೈಯಲಾಗೆ ದೈಯದಿಂದ ಇನಿತು ವೈರ ನಮಗೆ ಇಲ್ಲ, ಬರಿದೆ ದುರವ ಕೈಯಲಾಗೆ, ಬರಿದೆ ದುರವ ಕೈಯಲಾಗೆ, ದುರದ ಪರಿಯ ನೋಡಲಿ. ಪರಿಯ ನೋಡಲೆಲ್ಲ ಸಿಗಶರೆಲ್ಲರೂ ಯುದ್ಧಕ್ಕಾಗಿ ಬಂದವ. ಸಂತೋಷ. ಆದ್ರೆ ಕಾರಣ ಇಲ್ಲದೆ ಯಾವ ಕಾರ್ಯರಂಗವೂ ಏರ್ಪಡುವ ಹಾಗಲಿಲ್ಲ ಪ್ರಪಂಚದಲ್ಲಿ. ಹಾಗೆ ಯುದ್ಧಕ್ಕೆ ಪ್ರಧಾನವಾದ ವಯಸ್ಸು ಬೇಕು. ವಯಸ್ಸು ಪ್ರಧಾನವಾದ್ದು 3 ಹೆಣ್ಣು ಹೊನ್ನು ಮಣ್ಣು. ಮಣ್ಣಿಗಾಗಿ ನಿನ್ನ ನೆನಪು ಬರಲಿಲ್ಲ, ಹೆಣ್ಣಿನ ಅವಶ್ಯಕತೆ ಇಲ್ಲ. ಹೊಂದು ಬೇಕೇ ನನಗೆ. 3 ಕಾರಣ ಅಲ್ಲ, ಮತ್ತಾವುದೋ ಕಾರಣ ಮಾತಾಡು ಹೊಸದು ಒದಗಿರಬಹುದು. ಯಾಕೆ ಹೇಳು? ನೀನು ಒಂದು ಕಾಲದಲ್ಲಿ ಜೈತ್ರ ಯಾತ್ರೆಯನ್ನು ಕೈಕೊಂಡೆ ಅಂತೆಲ್ಲ, ಅಲ್ಲೇನಾದ್ರೂ ವೈರತ್ವವಿತ್ತೇನು? ಇಲ್ಲ, ಕೀರ್ತಿ ಹಾಗಲ್ಲದೆ ವಿತ್ತವನ್ನ ತೆಗೆದುಕೊಂಡು ಬರಬೇಕೆನ್ನುವ ಆಕಾಂಕ್ಷೆ ಅಲ್ವೇ? ಅದೇ ಉದ್ದೇಶದಿಂದ ಬಂದಿದ್ದಾರೆ ರಾವಣ. ಯೋಗ್ಯ ಚೈತ್ರಿ ಬಾ. ಸೇನೆ ಮಾಡುವುದ ಕಂಡ ದಾನವರ ಸಖಾತಿ ಒಳಿಂಚೆಂದ ಯಾವ ಭೂಪಾಲ ಕೇಳು, ಯಾವ ಭೂಪಾಲ ಕೇಳು, ನಮ್ಮಯ್ಯ ಬಲವ ಸಮರದಳು, ನಮ್ಮಯ್ಯ ಬಲವ ಸಮರದಳು. ಯವತ ಈಗ ಬೇಡಲ ಎನ್ನಲ ಚೌರ್ಯವಸವರೆಂದು ನನ್ನ ಸೇನೆಯವರು ಅರಕ್ಷಣ ಮೂರ್ಛಾಪನ್ನರಾಗಿದ್ದಾರೆ ಎನ್ನುವ ದೃಷ್ಟಿಯಿಂದಾಗಿ ಈ ಯುದ್ಧದಲ್ಲಿ ಆತ್ಯಂತಿಕವಾದ ಜಯವಾಯಿತು ಎಂಬುದಾಗಿ ತಿಳಿಯುತ್ತಾ ಇದ್ದಿ. ಅಸತ್ಯ. ಇಲ್ಲ, ಈ ರಾವಣ ದೇಹದಲ್ಲಿ ಪ್ರಾಣಪಕ್ಷ ಸಂಚಾರ ಇರುವವರಿಗೆ ನಿನಗೂ ನಿಂತ ಯುದ್ಧದಲ್ಲಿ ಅಪಜಯ. ಎತ್ತಿ ಹಿಡಿದಿದ್ದೇನೆ ಕತ್ತಿಯನ್ನು, ಯಾರಲ್ಲೇ ಅಂತ ವರವಿರೋಚನ ಪುತ್ರನು ತೆಗೆದು ಕೈಗೆ ತಿನ್ನತ್ತ ತಯ್ಯತ್ತ ಧೀಂ ತತ್ತಿನ ತಯ್ಯತ್ತ ಧೀಂ ತತ್ತಿನ ತಯ್ಯ ಧೀಂ ತತ್ತಿನ ತಯ್ಯ ಧೀಂ ತೈ ತೈತ್ತ ಧೀಂ ತತ್ತ ಧೀಂ ತತ್ತ ಧೀಂ ತತ್ತ ಧೀಂ ತೆಗೆದು ಕೈಗೆ ತಿನ್ನತ್ತ ವರವಿರೋಚನ ಪುತ್ರನು ಸರಗಾಡಿಡೆ ತರಳಾಟಿಗರು ನಿನ್ನನು ತರಳಾಕಿ ತರಳಾಕಿ ತರಳಾಟಿಗರು ನಿನ್ನನು ಸರಯೋಳಿಡೆ ತರಳಾಕಿ ತರಳಾಕಿ ತರಳಾಕಿಯರು ನಿನ್ನನು ಸರಯೋಳಿಡೆ ತರಳಾಕಿ ತರಳಾಕಿ ತರಳಾಕಿಗರು ನಿನ್ನನು ಸರಯೋಳಿಡೆ ತರಳಾಕಿ ತರಳಾಕಿ ತರಳಾಕಿಗರು ನಿನ್ನನು ಹರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ ಹರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಭರದಿಂದ ಒಂದೊಂದೇ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ತುತ್ತಿಗೆ ಕುಣಿಸಿದ ಪರಿಯನ ಅರಿತಿರುವೆ ಪರಿಯ
ಸಿಕ್ಕಿದೆ ಹೋಗಿ ಸೆರಳು ಸಿಕ್ಕಿದೆ ಸಿಕ್ಕಿ ಬಿದ್ದಿರುವುದೇ ನಿನಗೆ ಆಹಾರಕ್ಕೆ ವ್ಯವಸ್ಥೆಗಾಗಿ ತಾಳಾಕ್ಷರ ಇಟ್ಟಿದ್ದಾನಂತೆ. ಯಾಕೆ ಊಟ ಬಡಿಸುವ ಕೊಡುವ ಹೊಡೆಯಿಂದ ಹೋಗ್ತಿರುವ ಆ ಹೆಣ್ಣುಗಳು ರಾವಣ ಶಿವನ ಭಕ್ತ ನಟರಾಜನ ಭಕ್ತ ಒಮ್ಮೆ ಕುಳಿಸೋಣ ಇನ್ನು ವಿಚಾರ ಮಾಡಿ ಒಂದು ತುತ್ತಂತೆ ಬೇಕೇ ರಾವಣ ಹಸಿವು ಯಾರನ್ನು ಬಿಡ್ತದೆ ಬೇಕು ಅಂತ ಹೇಳಿದೆ ಹೊತ್ತತ್ತು ಭಾರಿ ಕುಡಿದ್ರೆ ಕೊಡ್ತೇವೆ ಅಂತ ಹೇಳಿ ಒಂದೊಂದು ತುತ್ತಿಗೆ ಹೊತ್ತತ್ತು ಭಾರಿ ಹಾರಿದ ನಿನಗೆ ಯುದ್ಧ ಅಯ್ಯ ಈ ಸಮಾಜದಲ್ಲಿ ಇನ್ನೊಬ್ಬರ ತಪ್ಪನ್ನ ಆಡುವುದಕ್ಕೆ ಸಾವಿರ ಆನೆಗಳು ಮುಂದೆ ಬರುತ್ತದೆ. ಅದೇ ತನ್ನಲ್ಲಿರಬಹುದಂತ ಅಪರಾಧವನ್ನು ಕಂಡುಕೊಳ್ಳುವುದಕ್ಕೆ ಮುಖದ ಮೇಲಿದ್ದೆ ಎರಡು ಕಣ್ಣು ಮುಚ್ಚಿರುತ್ತದೆ. ಏನದು ಅಂಥ ಪರಿಸ್ಥಿತಿ ನಿನ್ನದಾಯ್ತಲ್ಲ. ಏನಾಗಿದೆ? ನೀನು ತಪ್ಪನ್ನು ಮಾಡಿದ್ದೀಯಲ್ಲ. ಯಾವಾಗಲೇ ಗಾಳವ್ಯಾಣಿಯರ ಕೂಡೆ ಆಡುವೆ ನೀರ ಆಡುವೆ ನೀರ ಆಡುವೆ ನೀರ ಆಡುವೆ ನೀರ ಕೋಡಿ ಮಧ್ಯಾಹ್ನದಿ ನಾನೇನು ಆ ಬಲಿಯಲ್ಲಿ ಸೆರೆ ಸಿಕ್ಕಿದ್ದೇನೆ. ತುತ್ತು ಅನ್ನವನ್ನವರು ಕೊಟ್ಟಿದ್ದಾರೆ, ಒಪ್ಪಿಕೊಳ್ತೇನೆ. ಹಾಗೆ ಅಂತ ನನ್ನ ಹಸಿವನ್ನು ಹಿಂಗಿಸಲಿಕ್ಕೆ ಕೊಟ್ಟಂತಹ ತುತ್ತುಗಳಲ್ಲ ಅದು. ಯಾಕೆ ಒಂದು ಕಾಲದಲ್ಲಿ ಸಾವಿರ ವರ್ಷ ಪರ್ಯಂತರವಾಗಿ ಘನಘೋರವಾದ ತಪಸ್ಸನ್ನು ಮಾಡಿದ್ದೇನೆ, ಅನ್ನಾಹಾರವನ್ನು ಬಿಟ್ಟಿದ್ದೇನೆ. ಆಗ ಬೇಡವಾದ ಆಹಾರ ಸೆರೆಯಲ್ಲಿದ್ದಾಗ ನಿನಗೆ ಬೇಕಿತ್ತೆ. ಏನೋ ಕಪೋಲ ಕಲ್ಪಿತ ನನ್ನನ್ನು ಸಣ್ಣ ಮಾಡಲಿಕ್ಕೆ ಯಾರೋ ಹುಟ್ಟಿಸಿದಂತಹ ಕಟ್ಟು ಕಥೆಗಳು ಇರ್ಲಯ್ಯ. ಸೋತಿದ್ದೇನೆ, ಒಪ್ಪಿಕೊಳ್ಳುತ್ತೇನೆ. ಅಲ್ಲೇನು ವಾಲಿಯಲ್ಲಿಯೂ ಕೂಡ ನಾನು ಸಮರ ಮಾಡಿ ಸೋತವನಾಗಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಅವಮಾನ ಅಲ್ಲ, ಅಲ್ಲಿಂದ ಅಲ್ಲಿವರೆಗೂ ಅಲ್ಲ. ಗಂಗಾವಳಿ ಒಂದು ಬೆಟ್ಟದ ಬುಡದಲ್ಲಿ ಕೂರವಾದ ದಾರಿಯಿಂದಲೇ ಹರಿಯುತ್ತದೆ. ಕೆಲವೊಂದು ಪ್ರದೇಶದಲ್ಲಿ ಅದು ಹಸಿರು ಕ್ರಾಂತಿಯನ್ನು ಮಾಡಿದೆ, ತೀರ್ಥಕ್ಕೆ ಯೋಗ್ಯವಾಗಿದೆ. ಒಟ್ಟು ಮಾನದಲ್ಲಿ ಆ ಗಂಗೆಯನ್ನ ಬಲಿಷ್ಠ ಪ್ರವಾಹ ಎಂಬುದಾಗಿ ಕೊಂಡಾಡುತ್ತಾರೆ ಲೋಕದ ಜನರು. ಹಾಗೆ ಈ ರಾವಣ ಸುದೀರ್ಘವಾದ ಜೀವನದಲ್ಲಿ ವಾಲಿಯಲ್ಲಿಯೋ ಎಲ್ಲೋ ಆ ಬಲಿಯಲ್ಲಿಯೂ ಸೋತೆ ಅಂತಾದ್ರೆ
ಸಾವಿರ ಸಾವಿರ ಕಡೆಯಲ್ಲಿ ವಿಜಯವನ್ನ ಪಡೆದಿದ್ದೇನಲ್ಲ, ಆ ವಿಜಯದ ಮುಂದೆ ಈ ಸೋಲು ನಿಜಕ್ಕೂ ಸೋಲಲ್ಲ, ಅದು ಅವಮಾನವೂ ಅಲ್ಲ. ಹಾಗೆ ಅಂತ ಅರಕ್ಷಣದ ಹಿಂದೆ ನೀನು ಕೆಲವೊಂದು ಹೆಣ್ಣು ಮಕ್ಕಳನ್ನು ಕೂಡಿಕೊಂಡು ಈ ಮಧ್ಯಾಹ್ನದ ಸಮಯದಲ್ಲಿ ಈ ಬಹಿರ್ಪ್ರದೇಶವಿರಬಹುದಾ ಅಂತ ನರ್ಮದೆಯಲ್ಲಿ ಕ್ರೀಡಿಸುತ್ತಾ ಇದ್ದೀಯಲ್ಲ, ಇದು ಶ್ರೇಷ್ಠನಾದಂತಹ ಒಬ್ಬ ಸಂಸ್ಕಾರವುಳ್ಳ ವ್ಯಕ್ತಿಯ ಕರ್ತವ್ಯವೇ ಆಗಲಾರದು. ಕ್ರೀಡಿಸುವುದಕ್ಕೆ ಉದ್ಯಾನ ಪ್ರದೇಶದಲ್ಲಿ ಕೊಳವನ್ನು ಮಾಡಿಟ್ಟುಕೊಂಡಿರುತ್ತಾರೆ ಅರಸರಾದವರು, ಅಲ್ಲಿ ಮಾತ್ರ ವಿಲಾಸ ವಿಭ್ರಮವನ್ನು ಮೆರೆಯಬೇಕೇ ವಿನಃ ಇಂಥ ಸ್ಥಳದಲ್ಲಿ ಅನೇಕ ವ್ಯಕ್ತಿಗಳು ಸ್ನಾನ ಪಾನವನ್ನು ಮಾಡತಕ್ಕಂತಹ ಜೀವನದ ಈ ನರ್ಮದೆಯಲ್ಲಿ ಹೀಗೆ ಕ್ರೀಡಿಸ್ತಾ ಇದ್ದೀಯಂತಂದ್ರೆ ನಿನಗೆ ಕಾಲ ಭೇದವಿಲ್ಲ, ಪರಿಸ್ಥಿತಿಯ ಯಾವ ಪ್ರಾಂತದ ಭೇದ ಇಲ್ಲ. ಇಂಥ ಕಾರ್ಯವನ್ನು ಮಾಡುವುದಕ್ಕಿಂತ ನೀವು ದೊಡ್ಡ ಭಂಡಾಳದ ಸಂಭಾವಿತ್ನೇನೋ ರಾವಣ. ನಿನ್ನ ಪಾಲಿಗೆ ಗಂಗಾ ನದಿಯ ಉದಾಹರಣೆ ಬೇಡ ಬಿಡು, ಆ ಮಾತು ಅಪ್ರಸ್ತುತ. ಆದ್ರೆ ಇಲ್ಲಿ ಬಂದು ನನ್ನ ಕ್ರೀಡೆಯನ್ನು ಕಂಡು ನಮ್ಮ ಸಂಬಂಧವಾಗಿ ಅಪಮಾನ ಮಾತನ್ನೇ ಆಡುತ್ತಾ ಇದ್ದೀಯ. ನಮ್ಮ ಸ್ವಂತ ಕ್ಷೇತ್ರ, ನಮ್ಮ ಅಧಿಕಾರ ಕಕ್ಷೆಯಲ್ಲಿರುವಂತ ಇಲ್ಲಿ ಬರುವ ಮತ್ತೊಬ್ಬರಿಗೆ ಬರುವುದಕ್ಕೆ ಹಕ್ಕ ಇಲ್ಲ. ಹಾಗಾಗಿ ನಮ್ಮ ಜೊತೆಗೆ ನಾನು ಆಟ ಆಡ್ತಾ ಇದ್ದೇನೆ. ನೀನು ಹಾಗಲ್ಲ, ಯಾರು ಆಗ್ತದೆ ಏನು ಆಗ್ತದೆ. ಪಾಪದ ಹೊರೆಯನ್ನು ಹೊತ್ತು ಬಂದಿರುವುದಕ್ಕೆ ಸೋಲನ್ನ ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ಅಂದು ಆ ಪ್ರದೇಶ ಕೊಟ್ಟಿರುವಂತಹ ಯಾವ ಚಂದ್ರಾಯುಧವಿದೆಯೋ ಅದನ್ನೇ ಎತ್ತಿ ಹಿಡಿದಿದ್ದೇವೆ. ಕೊಡುವಂತಹ ಮಹಾ ಶಕ್ತಿ ಬಾಬಾ. ಧ್ವರರತೆಗೆ ಮನೆಗೆ ಕಂಡ ಅಸುರ ಬಲ ಮುಕ್ತ ಲೋಕ್ಯವ ತರೆಯುವುದಿತ್ಯಂದ ಕರಗಳಿ ಬಂದಂ ಬಿಗಿದು ಕನ್ನಡ ಚರಣಗಳು ಒದೆದು ಸಲೆಪಚಾರಿಸುತ್ತೆಂದು ಸಿಕ್ಕಿದೆಯಲ್ಲ ದೈತ್ಯರಾಯ ದಿತ್ತ ಕೂತರ ಕಿಟ ಸಿಕ್ಕಿದೆಯಲ್ಲ ದೈತ್ಯರಾಯ. ಸಿಕ್ಕಿದೆಯ ಸಿಕ್ಕಿದೆಯಲ್ಲ ದೈತ್ಯರಾಯ. ನೀನು ಗಕ್ಕನೆ ಬಂದೆನ್ನ ಕೈಯ, ನೀನು ಗಕ್ಕನೆ ಬಂದೆನ್ನ ಕೈಯ. ರಕ್ಕಸಾರುಳು ಶ್ರೇಷ್ಠ ತನಗ್ಯಾರು ಸರಿಯೆಂಬ, ರಕ್ಕಸಾರುಳು ಶ್ರೇಷ್ಠ ತನಗ್ಯಾರು ಸರಿಯೆಂಬ. ಸೊಕ್ಕಿಂದ ಬಂದು ದುರವನೆಗಳಿದೆ ಇಂದು, ಸೊಕ್ಕಿಂದ ಬಂದು ದುರವನೆಗಳಿದೆ ಇಂದು. ಸಿಕ್ಕಿದೆಯಲ್ಲ ದೈತ್ಯರಾಯ, ನೀನು ಗಕ್ಕನ ಬಂದನ್ನ ಕೈಯ. ಸಿಕ್ಕಿದೆಯಲ್ಲ ದೈತ್ಯರಾಯ. ಸಿಕ್ಕಿದೆಯಲ್ಲ ದೈತ್ಯರಾಯ. ಸಿಕ್ಕಿಬಿದ್ಯಲ್ಲ, ಈ ಸಮಯದಲ್ಲಿ ಮಾಡಲಿ. ರಾಕ್ಷಸರಲ್ಲಿ ಸರ್ವಶ್ರೇಷ್ಠ ಜ್ಯೇಷ್ಠ ಧರ್ಮ ಬಲವ ಈ ಸಮಯದಲ್ಲಿ ಏನು ಮಾಡಲಿ? ಹೊಡಿಲ್ಲ ಬಡಿಲ್ಲ ಏನು ಮಾಡಲಿ ಹೇಳಿ ರಾವಣ. ಏನು ಯಾರು ನೋಡು, ಪೌಲಸ್ತ್ಯ ಬ್ರಹ್ಮರು ಯಾಕೆ ಬಂದಿದ್ದಾರೆ ಕೇಳು. ಅವರೇ ಹೇಳುತ್ತಾ ಇದ್ದಾರೆ, ತನ್ನ ಮೊಮ್ಮಗನ ಅಂತ ರಾವಣನನ್ನ ಬಂಧ ವಿಮೋಚನೆ ಮಾಡಿ ಅಂತ. ಹೌದು, ಅದು ನಿನಗೆ ಬಿಟ್ಟಿದ್ದು. ಇಂಥ ಅಜ್ಜನೆ ಪಡೆಬೇಕಿದ್ರೆ ಜನ್ಮ ಜನ್ಮಾಂತರದ ಭಾಗ್ಯ ಬೇಕು, ಯೋಗ ಬೇಕು. ಕಾರಣಕ್ಕಾಗಿ ಒಪ್ಪಿಸು. ಅವರು ಕೇಳಿದ್ರೆ ಏನು ಕೊಡ್ಲಿಕ್ಕಿಲ್ಲ. ನನ್ನ ಧರೆಯನ್ನು, ನನ್ನ ಚಕ್ರಾಧಿಪತಿತ್ವವನ್ನು ಕೊಡಬಲ್ಲ ಯೋಗ್ಯತೆ ನನಗಿದೆ.
ಅದು ಒಂದು ಕೇಳಿಲ್ಲ. ತನ್ನ ಮೊಮ್ಮಗನ ಮಾತು ಕೇಳಿದ್ದಾರೆ. ಹಾ ಅದು ತೆರೆ ಬಿಟ್ಟಿದ್ದೆ. ಸಂತೋಷ. ರಾವಣ ಹಾ ಒಂದು ಮಾತನ್ನು ಮಾತ್ರ ನಂಬು. ಏನು? ಎಲ್ಲ ಶಕ್ತಿಗಿಂತ ಗುರು ಶಕ್ತಿ ದೊಡ್ಡದು. ಹಾ ನೀನು ಹರಶಕ್ತಿಯ ಪ್ರಯೋಗ ಮಾಡಿದೆ, ಹಾ ನಾನು ಗುರು ಶಕ್ತಿಯ ಪ್ರಯೋಗ ಮಾಡಿದೆ. ಅಲ್ಲಿ ಪ್ರಧಾನವಾಗಿ ವಿಜೃಂಭಿಸಿತು ಗುರು ಶಕ್ತಿ. ಹಾ ಹಾಗಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ, ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರುವಾಡಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತಿಗೆ ಸಿಂಹವಾಗಿನಿಯಾದ ಮೂಕಾಂಬೆಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ